ಮತ್ತು ಸಾತ್ಯಕಿ ಮುನ್ನಡೆಸಿದರು. ಆದರೆ ಭೀಷ್ಮನು ಪಟ್ಟುಬಿಡದೆ ಪಾಂಚಾಲದ ರಾಜಕುಮಾರನನ್ನು 100 ಬಾಣಗಳಿಂದ ಮತ್ತು ಸಾತ್ಯಕನನ್ನು 10 ಬಾಣಗಳಿಂದ ಚುಚ್ಚಿದರು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ವಿರಾಟನ ಮಗನಾದ ಉತ್ತರನು ತನ್ನ ದಂತದ ಆನೆಯ ಮೇಲೆ ಸವಾರನಾಗಿದ್ದ ಸಾಲ್ಯನ ಕಡೆಗೆ ಧಾವಿಸಿದನು. ಆದರೆ ಸಾಲ್ಯನು ಆನೆಯ ಉದ್ವೇಗವನ್ನು ಪರಿಶೀಲಿಸಿದನು. ಹಾವನ್ನು ಹೋಲುವ ದಾರ್ಢ್ಯದಿಂದ ಅದನ್ನು ಹೊಡೆದನು. ರಾಜಕುಮಾರನು ಆನೆಯ ಕುತ್ತಿಗೆಗೆ ಬಿದ್ದನು ಮತ್ತು ಸಾಲ್ಯನು ಆನೆಯ ಶಿರಚ್ಛೇದ ಮಾಡಿದನು. ಧೃತರಾಷ್ಟ್ರ ಯೋಧರು ಮತ್ತೆ ಒಗ್ಗೂಡಿದರು. ಹಸ್ತಿನಾಪುರದ ರಾಜ ಧೃತರಾಷ್ಟ್ರನು ತನ್ನ ಮುಂದೆ ನಡೆಯುತ್ತಿರುವ ಘಟನೆಗಳ ಬಗ್ಗೆ ವಿಚಾರಿಸಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಅವನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನನ್ನು ಕೇಳಿದನು. ಆ ಮಹಾನ್ ಬಿಲ್ಲುಗಾರನಾದ ಶ್ವೇತನು ಭೀಷ್ಮನ ರಥವನ್ನು ಸಮೀಪಿಸಿದಾಗ ಏನಾಯಿತು? ನಮ್ಮ ಧೈರ್ಯಶಾಲಿ ಕೌರವರು ಮತ್ತು ಪಾಂಡವರು ಏನು ಮಾಡಿದರು? ಸಂಜಯನು ಆ ದುರಂತದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಓ ರಾಜನೇ, ಕ್ಷತ್ರಿಯರಲ್ಲಿ 100 ಗೂಳಿಗಳು ಎಲ್ಲಾ ಧೈರ್ಯಶಾಲಿ ಮತ್ತು ಪರಾಕ್ರಮಶಾಲಿ ಕಾಲು ಯೋಧರು ಶ್ವೇತನು ಭೀಷ್ಮನ ರಥದ ಕಡೆಗೆ ಆಕ್ರಮಣವನ್ನು ಮುನ್ನಡೆಸುತ್ತಿದ್ದಾಗ ಆತನ ಸುತ್ತಲೂ ಒಟ್ಟುಗೂಡಿದರು. ಅವರು ಶ್ವೇತೆಯನ್ನು ರಕ್ಷಿಸಲು ಮತ್ತು ನಮ್ಮ ರಾಜ್ಯಕ್ಕೆ ವೈಭವವನ್ನು ತರಲು ಉತ್ಸುಕರಾಗಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದರು. ಮಿಡತೆಗಳ ಗುಂಪಿನಂತೆ ಬಾಣಗಳು ಗಾಳಿಯಲ್ಲಿ ಹಾರುತ್ತಿದ್ದವು. ಶಾಂತನುವಿನ ಮಗನಾದ ಭೀಷ್ಮನು ತನ್ನ ಚಿನ್ನದ ರಥವು ಸೂರ್ಯನಂತೆ ಹೊಳೆಯುತ್ತಾ ದೃಢವಾಗಿ ನಿಂತನು. ಅವನು ಅನೇಕ ತಲೆಗಳನ್ನು ಕಡಿದು ಆಕಾಶದ ಮಳೆ ಹನಿಗಳಂತೆ ತನ್ನ ಬಾಣಗಳನ್ನು ಶತ್ರುಗಳ ಮೇಲೆ ಸುರಿಸಿದನು. ಸಂಜಯ್ ಆ ದೃಶ್ಯವನ್ನು ವಿವರಿಸುತ್ತಿದ್ದಂತೆ ರಾಜನ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಓ ರಾಜನೇ, ಭೀಷ್ಮನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದನು. ಅವನ ಶಕ್ತಿಯು ಸೂರ್ಯನಿಗೆ ಸಮವಾಗಿತ್ತು ಮತ್ತು ಅವನು ತನ್ನ ಬಾಣಗಳಿಂದ ಸೂರ್ಯನನ್ನು ಆವರಿಸಿಕೊಂಡನು. ಡ್ರಮ್ಗಳ ಶಬ್ದವು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು. ಕೂದಲನ್ನು ಕೊನೆಯಲ್ಲಿ ನಿಲ್ಲುವಂತೆ ಮಾಡಿತು. ವೀರರು ಎಡ ಮತ್ತು ಬಲಕ್ಕೆ ಬೀಳುವುದರೊಂದಿಗೆ ಯುದ್ಧವು ಶಾಶ್ವತವಾಗಿ ಉಲ್ಬಣಗೊಂಡಿತು. ಶ್ವೇತ ಜನರಸಿಮೋ ಚಟುವಟಿಕೆಯ ಸುಂಟರಗಾಳಿಯಾಗಿತ್ತು. ಶ್ರೀಮಂತ ರಾಜಕುಮಾರರನ್ನು 100 ಮಂದಿ ಕೊಂದು ಹಾಕಿದರು. ಅವನ ಬಾಣಗಳು ದಪ್ಪ ಮತ್ತು ವೇಗವಾಗಿ ಹಾರಿ ಕಾರ್ ವಿರೋಧರು ಆನೆಗಳು ಮತ್ತು ಕುದುರೆಗಳನ್ನು ಸಮಾರವಾಗಿ ಕೊಂದವು. ಆದರೆ ಭೀಷ್ಮನು ಮೇರು ಪರ್ವತದಂತೆ ಸ್ಥಿರವಾಗಿ ನಿಂತನು. ಚಳಿಗಾಲದ ಕೊನೆಯಲ್ಲಿ ಸೂರ್ಯನಂತೆ ತನ್ನ ಶತ್ರುಗಳ ಪ್ರಾಣವನ್ನು ತೆಗೆದುಕೊಂಡನು. ತನ್ನ ರಥದ ಚಿನ್ನದ ಕಿರಣಗಳಿಂದ ಹೊಳೆಯುತ್ತಿದ್ದನು. 2 ಯೋಧರು ದರ್ಶನೆ ಮಾಡಿದರು. ಅವರ ಬಾಣಗಳು ಸಾವಿನ ನೃತ್ಯದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರುತ್ತಿದ್ದವು. ರಾಜನ ಮಗ ದುರ್ಯೋಧನನು ಭೀಷ್ಮನನ್ನು ಶ್ವೇತನ ನಿರಂತರ ದಾಳಿಯಿಂದ ಹೊಡೆದು ಬಿಡುವುದನ್ನು ಆತಂಕದಿಂದ ನೋಡುತ್ತಿದ್ದನು. ಅವನ ಸ್ವಂತ ಪಡೆಗಳು ಭಯಭೀತರಾಗಿ ಓಡಿಹೋದವು. ಸೇನಾಧಿಪತಿಯ ಕೋಪವನ್ನು ಎದುರಿಸಲು ತಮ್ಮ ಸೇನಾಧಿಪತಿಯನ್ನು ಏಕಾಂಗಿಯಾಗಿ ಬಿಟ್ಟವು. ದುರ್ಯೋಧನನು ಅನೇಕ ರಾಜರಿಂದ ಸುತ್ತುವರಿಯಲ್ಪಟ್ಟ ಯುದ್ಧಕ್ಕೆ ಹೇಗೆ ಧಾವಿಸಿದನು ಎಂಬುದನ್ನು ವಿವರಿಸುತ್ತಾ ಸಂಜಯನು ತನ್ನ ಕಥೆಯನ್ನು ಮುಂದುವರಿಸಿದನು. ಆದರೆ ಶ್ವೇತನು ತನ್ನ ಶತ್ರುಗಳನ್ನು ಗೋಧಿಯ ಮೂಲಕ ಕುಡುಗೋಲಿನಂತೆ ಕಡಿದು ನಿಲ್ಲಲಾರದವನಾಗಿದ್ದನು. ಭೀಷ್ಮ ಮತ್ತು ಶ್ವೇತ ಮತ್ತೊಮ್ಮೆ ದರ್ಶನೆ ಮಾಡಿದರು. ಬಾಣ ಮತ್ತು ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. 2 ಕಡೆಯವರು ಸೋಲೊಪ್ಪದೇ ಯುದ್ಧವು ಉಲ್ಬಣಗೊಂಡಿತ್ತು. ರಾಜನ ಮಗ ತನ್ನ ಕಣ್ಣುಗಳ ಮುಂದೆ ತನ್ನ ಸೈನ್ಯವನ್ನು ಕೊಲ್ಲುತ್ತಿರುವುದನ್ನು ಭಯದಿಂದ ನೋಡಿದನು. ಆದರೆ ಭೀಷ್ಮನು ದೃಢವಾಗಿ ನಿಂತನು. ಅವನ ಚಿನ್ನದ ರಥವು ಭರವಸೆಯ ದೀಪದಂತೆ ಹೊಳೆಯುತ್ತಿತ್ತು. ಕೊನೆಗೆ ಆತನ ಬಾಣಗಳು ಭೀಷ್ಮನ ಬಿಲ್ಲನ್ನು ಚುಚ್ಚಿಕೊಂಡು ಅದನ್ನು 10 ತುಂಡುಗಳಾಗಿ ಚೂರು ಚೂರು ಮಾಡಿ ವಿಜಯಶಾಲಿಯಾಗಿ
ಹೊರಹೊಮ್ಮಿದವಳು ಶ್ವೇತಳು ಎತ್ತರದ ಆತ್ಮದ ಯೋಧನ ದರ್ಜೆಯನ್ನು ಕತ್ತರಿಸಲಾಯಿತು ಮತ್ತು ರಾಜನ ಬಾಣಗಳನ್ನು 10 ತುಂಡುಗಳಾಗಿ ಚೂರು ಚೂರು ಮಾಡಲಾಯಿತು. ಒಂದು ಮಹಾಯುದ್ಧದ ನಡುವೆಯೇ ಕುರುಗಳ ರಾಜನಾದ ಧೃತರಾಷ್ಟ್ರನು ತನ್ನ ಸಾರಥಿಯಾದ ಸಂಜಯನೊಂದಿಗೆ ಕುಳಿತು ನಡೆದ ಘಟನೆಗಳನ್ನು ವಿವರಿಸಿದನು. ಅವನು ಯುದ್ಧದಲ್ಲಿ ಭೀಷ್ಮನಿಂದ ಹತನಾದ ಅವರ ಸೇನಾಧಿಪತಿಯಾದ ಶ್ವೇತಳ ಮರಣದ ಬಗ್ಗೆ ಮಾತನಾಡುವ ಮೂಲಕ ಪ್ರಾರಂಭಿಸಿದನು. ನನ್ನ ಮಗನೇ ಧೃತರಾಷ್ಟ್ರನು ಹೇಳಿದನು, ನಮ್ಮ ಸೇನಾಧಿಪತಿಯು ಕೊಲ್ಲಲ್ಪಟ್ಟಾಗ ನಮ್ಮ ಪರಾಕ್ರಮಶಾಲಿ ಬಿಲ್ಲುಗಾರರಾದ ಪಾಂಡವರೊಂದಿಗಿನ ಪಾಂಚಾಲರು ಏನು ಮಾಡಿದರು? ಆ ದಿನ ಅವರು ತೋರಿಸಿದ ಶೌರ್ಯದ ಬಗ್ಗೆ ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಆತ ತನ್ನ ಧ್ವನಿಯನ್ನು ಭಾವೋದ್ರೇಕದಿಂದ ಭಾರವಾದಂತೆ ನಿಲ್ಲಿಸಿದನು. ಸಂಜೆ ನಾವು ಈ ಯುದ್ಧವನ್ನು ಹೇಗೆ ಪ್ರಚೋದಿಸಿದೆವು ಎಂಬುದನ್ನು ನೆನಪಿಸಿಕೊಂಡಾಗ ನನ್ನ ಹೃದಯವು ನಾಚಿಕೆಯ ನೋವನ್ನು ಅನುಭವಿಸುತ್ತಿದೆ ಎಂದು ನಾನು ಒಪ್ಪಿಕೊಳ್ಳಬೇಕು. ಧೃತರಾಷ್ಟ್ರನ ಆಲೋಚನೆಗಳು ಸಂಘರ್ಷವನ್ನು ಪ್ರಾರಂಭಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅವನ ಹಿರಿಯ ಮಗ ದುರ್ಯೋಧನನ ಕಡೆಗೆ ತಿರುಗಿತು. ಅವನು ಒಮ್ಮೆ ಪಾಂಡವರ ರಕ್ಷಣೆಯಲ್ಲಿ ಆಶ್ರಯ ಪಡೆದನು, ಆದರೆ ಈಗ ಅವನು ಎಲ್ಲಾ ಗೌರವವನ್ನು ತ್ಯಜಿಸಿ ಅವರ ಬಗ್ಗೆ ದುದ್ದೇಶಪೂರಿತವಾಗಿ ವರ್ತಿಸುತ್ತಾನೆ ಎಂದು ಧೃತರಾಷ್ಟ್ರನು ಹೇಳಿದನು. ಅವರು ಮಾತನಾಡುತ್ತಿರುವಾಗ ಸಂಜಯನು ಯುದ್ಧಭೂಮಿಯಲ್ಲಿ ನಡೆದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಭೀಷ್ಮನ ಕೈಯಿಂದ ಶ್ವೇತಳು ಕೊಲ್ಲಲ್ಪಟ್ಟಾಗ ವಿರಾಟನ ಮಗ ಒಬ್ಬ ನುರಿತ ಯೋಧನಾದ ಶಂಕನು ತನ್ನ ಕಣ್ಣುಗಳಲ್ಲಿ ಕೋಪದಿಂದ ಮುಂದಕ್ಕೆ ಧಾವಿಸಿದನು. ಅವನು ತನ್ನ ರಥದ ಮೇಲೆ ನಿಂತಿರುವ ಸಾಲ್ಯದ ಕಡೆಗೆ ಧಾವಿಸಿ ಬಾಳದ ಮಳೆಯನ್ನು ಉಂಟು ಮಾಡಿದ ಈ ಅವ್ಯವಸ್ಥೆಯನ್ನು ಅರಿತ ಪರಾಕ್ರಮಶಾಲಿ ಶಸ್ತ್ರಧಾರಿ ಭೀಷ್ಮನು ತನ್ನ ಬಿಲ್ಲನ್ನು ಎತ್ತಿಕೊಂಡು ಶಂಕದ ಕಡೆಗೆ ಧಾವಿಸಿದನು. ಪಾಂಡವ ಆತಿಥೇಯನು ಭಯದಿಂದ ನಡುಗುತ್ತಿದ್ದಂತೆ ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಅವರ ಬಿಲ್ಲುಗಳು ಎಳೆಯಲ್ಪಟ್ಟವು. ಅರ್ಜುನನು ತಕ್ಷಣವೇ ಮಧ್ಯಪ್ರವೇಶಿಸಿ ಅವನನ್ನು ಹಾನಿಯಿಂದ ರಕ್ಷಿಸಲು ಶಂಕ ಮತ್ತು ಭೀಷ್ಮನ ನಡುವೆ ತನ್ನನ್ನು ತಾನು ಇರಿಸಿಕೊಂಡ ನೆಲಾ ದಿಕ್ಕುಗಳಲ್ಲೂ ಬಾಣಗಳು ಹಾರುತ್ತಿದ್ದವು. ಭೀಷ್ಮನ ಪರಾಕ್ರಮವು ಸಾಟಿಯಿಲ್ಲದಂತಿತ್ತು. ಅವನು ಪಾಂಚಾಲ ಯೋಧರನ್ನು ಸುಲಭವಾಗಿ ಹತ್ಯೆಗೈದನು. ನಂತರ ಅವನು ತನ್ನ ಗಮನವನ್ನು ಪಾಂಚಾಲರ ರಾಜನಾದ ದ್ರುಪದದ ಕಡೆಗೆ ತಿರುಗಿಸಿದನು. ಅವನನ್ನು ಬಾಣಗಳ ಆಲಿಕಲ್ಲುಗಳಿಂದ ಸುತ್ತುವರಿದನು. ಪಾಂಡವರ ಸೈನ್ಯವು ನಾಶವಾಯಿತು. ಅವರ ಸೈನಿಕರು ಭಯಭೀತರಾಗಿ ಓಡಿಹೋದರೂ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಭೀಷ್ಮನು ಯುದ್ಧಭೂಮಿಯಲ್ಲಿ ವಿಜಯಶಾಲಿಯಾಗಿ ನಿಂತನು. ಅವನ ಬಿಲ್ಲು ಇನ್ನೂ ಎಳೆಯಲ್ಪಟ್ಟಿತ್ತು ಮತ್ತು ಬಾಣಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು. ಅರ್ಜುನನ ನೇತೃತ್ವದಲ್ಲಿ ಪಾರ್ಥರು ವಿನಾಶ ಮತ್ತು ಹತಾಶೆಯ ಹಾದಿಯನ್ನು ಬಿಟ್ಟು ರಾತ್ರಿಯವರೆಗೆ ತಮ್ಮ ಪಡೆಗಳನ್ನು ಹಿಂತೆಗೆದುಕೊಂಡರು. ಆ ದುರಂತದ ದಿನದ ಘಟನೆಗಳನ್ನು ಸಂಜಯ್ ವಿವರಿಸುವುದನ್ನು ನೋಡಿದಾಗ ಧೃತರಾಷ್ಟ್ರನ ಮಾತುಗಳು ಕೊನೆಗೊಂಡವು. ಅವನ ಕಣ್ಣುಗಳು ದುಃಖದಿಂದ ಭಾರವಾಗಿದ್ದವು. ಈ ಮಹಾಯುದ್ಧದಲ್ಲಿ ಏನು ಕಳೆದು ಹೋಯಿತು ಎಂಬುದರ ಜ್ಞಾನದಿಂದ ಅವನ ಹೃದಯವು ಭಾರವಾಗಿತ್ತು. ಯುದ್ಧದ ಮೊದಲ ದಿನದಂದು ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ರಾಜ ಯುಧಿಷ್ಠಿರನ ಸೈನ್ಯವನ್ನು ಮೈದಾನದಿಂದ ಹಿಂತೆಗೆದುಕೊಳ್ಳಲಾಯಿತು. ರಾಜನ ಹಿರಿಯ ಸಹೋದರ ದುರ್ಯೋಧನನು ತನ್ನ ಚಿಕ್ಕಪ್ಪ ಮತ್ತು ಪರಾಕ್ರಮಶಾಲಿ ಯೋಧನಾದ ಭೀಷ್ಮನನ್ನು ಯುದ್ಧದಲ್ಲಿ ಕೋಪಗೊಂಡಿದ್ದನ್ನು ನೋಡಿ ತುಂಬಾ ಸಂತೋಷಪಟ್ಟನು. ಆದರೆ ತನ್ನ ಸೈನ್ಯವನ್ನು ಬೆಂಕಿಯು ಒಳಹುಲ್ಲು ತಿಂದು ಹಾಕುವಂತೆ ನೋಡುತ್ತಿದ್ದ ಭೀಷ್ಮನ ಪರಾಕ್ರಮವನ್ನು ನೋಡಿ ಯುಧಿಷ್ಠಿರನು ದುಃಖ ಮತ್ತು ಕಳವಳದಿಂದ ತುಂಬಿದ್ದ ಯುಧಿಷ್ಠಿರನು ತನ್ನ ಎಲ್ಲಾ ಸಹೋದರರು ಮತ್ತು ಅವರ ಪಕ್ಕದಲ್ಲಿದ್ದ ರಾಜರೊಂದಿಗೆ ಜನಾರ್ದನ ಕೃಷ್ಣನನ್ನು ಭೇಟಿಯಾಗಲು ಆತುರಪಟ್ಟನು. ಸೋಲು ಅನಿವಾರ್ಯವಾಗಿದೆ ಮತ್ತು ಭೀಷ್ಮನ ಆಕಾಶದ ಶಸ್ತ್ರಾಸ್ತ್ರಗಳು ಶೀಘ್ರದಲ್ಲೇ ಅವರೆಲ್ಲರನ್ನೂ ನಾಶಪಡಿಸುತ್ತವೆ ಎಂದು ಭಾವಿಸಿ ಅವನು ಭಾವೋದ್ರೇಕದಿಂದ ಹೊರಬಂದನು. ಈಗೋ ಕೃಷ್ಣ, ಅವನು ಹೇಳಿದನು. ಆ ಭಯಂಕರ ಪರಾಕ್ರಮಶಾಲಿ ಬಿಲ್ಲುಗಾರ ಭೀಷ್ಮ ಸ್ಪಷ್ಟವಾದ ಬೆಣ್ಣೆಯಿಂದ ತುಂಬಿದ ಬೆಂಕಿಯಂತೆ ನನ್ನ ಸೈನ್ಯವನ್ನು ನೆಕ್ಕುತ್ತಿರುವ ಅವನನ್ನು
ನಾವು ಹೇಗೆ ನೋಡಬೇಕು? ಯುಧಿಷ್ಠಿರನು ಪರಿಸ್ಥಿತಿಯನ್ನು ವಿವರಿಸುವಾಗ ಕೃಷ್ಣನು ಗಮನವಿಟ್ಟು ಆಲಿಸಿದನು ಮತ್ತು ಅವರೆಲ್ಲರೂ ನಾಶವಾಗುತ್ತಾರೆ ಎಂಬ ಭಯವನ್ನು ವ್ಯಕ್ತಪಡಿಸಿದನು. ಅರ್ಜುನನ ಸಹೋದರನಾದ ಭೀಮನು ಹೇಗೆ ಶೌರ್ಯದಿಂದ ಹೋರಾಡುತ್ತಿದ್ದಾನೆಂದು ಅವನು ನೋಡಿದನು. ಆದರೆ ನ್ಯಾಯಯುತವಾದ ಹೋರಾಟದಲ್ಲಿ ಭೀಷ್ಮನನ್ನು ಸೋಲಿಸಲು ಅವನಿಗೂ ಸಾಧ್ಯವಾಗಲಿಲ್ಲ. ತದನಂತರ ಅವರ ಅವಸ್ಥೆಯ ಬಗ್ಗೆ ಅಸಡ್ಡೆ ತೋರುವ ಅರ್ಜುನನೂ ಇದ್ದನು. ಯುಧಿಷ್ಠಿರ ತನ್ನ ಮಾತುಗಳು ದುಃಖದ ನದಿಯಂತೆ ಸುರಿಯುತ್ತಾ ಮಾತನಾಡುವುದನ್ನು ಮುಂದುವರೆಸಿದನು. ನಾನು ಭೀಷ್ಮನನ್ನು ಪ್ರತಿನಿಧಿಸುವ ಅಗಾಧ ಸಮುದ್ರದಲ್ಲಿ ಮುಳುಗುತ್ತಿದ್ದೇನೆ. ಅವನು ಹೇಳಿದನು, ನನ್ನನ್ನು ರಕ್ಷಿಸಲು ದೋಣಿಯಿಲ್ಲ. ನಾವು ಹೋರಾಡುವುದನ್ನು ಮುಂದುವರಿಸಿದರೆ ನಮ್ಮ ಸೈನ್ಯವು ನಾಶವಾಗುತ್ತದೆ ಮತ್ತು ನನ್ನ ಸಹೋದರರು ಮತ್ತು ಸ್ನೇಹಿತರು ಬೀಳುತ್ತಾರೆ ಎಂದು ನಾನು ಹೆದರುತ್ತೇನೆ. ನಾವು ಕಾಡಿನೊಳಗೆ ಹಿಮ್ಮೆಟ್ಟುವುದು ಒಳ್ಳೆಯದು. ಅಲ್ಲಿ ನಾವು ನಮ್ಮ ದಿನಗಳನ್ನು ಶಾಂತಿಯಿಂದ ಬದುಕಬಹುದು. ಕೃಷ್ಣನು ತಾಳ್ಮೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಯುಧಿಷ್ಠಿರನು ಸುಲಭವಾಗಿ ಬಿಟ್ಟುಕೊಡುವವನಲ್ಲ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ತನ್ನ ಸಹೋದರನ ಹತಾಶೆಯ ಆಳವನ್ನೂ ಸಹ ನೋಡಿದನು. ಆದ್ದರಿಂದ ಯುಧಿಷ್ಠಿರನು ಅಂತಿಮವಾಗಿ ಮೌನವಾದಾಗ ಕೃಷ್ಣನು ಸಾಂತ್ವನ ಮತ್ತು ಪ್ರೋತ್ಸಾಹದ ಮಾತುಗಳನ್ನು ಹೇಳಿದನು. ಭಾರತಗಳ ಮುಖ್ಯಸ್ಥನೇ, ದುಃಖಿಸಬೇಡ. ಅವನು ಹೇಳಿದನು, ನಿನ್ನ ಸಹೋದರರೆಲ್ಲರೂ ಈ ಜಗತ್ತಿನಲ್ಲಿ ವೀರರು ಮತ್ತು ಪ್ರಸಿದ್ಧ ಬಿಲ್ಲುಗಾರರು. ನಾನು ನಿನಗೆ ಒಳ್ಳೆಯದನ್ನು ಮಾಡಲು ಕೆಲಸ ಮಾಡುತ್ತಿದ್ದೇನೆ. ಹಾಗೆಯೇ ಆ ಪ್ರಬಲಕಾರು, ವಿರೋಧ ಸಾತ್ವಿಕಿ, ವಿರಾಟ ಮತ್ತು ದ್ರುಪದ ಈ ಎಲ್ಲಾ ರಾಜರು ತಮ್ಮ ಸೈನ್ಯದೊಂದಿಗೆ ನಿನ್ನ ಅನುಗ್ರಹವನ್ನು ನಿರೀಕ್ಷಿಸುತ್ತಿದ್ದಾರೆ ಮತ್ತು ನಿನಗೆ ಸಮರ್ಪಿತರಾಗಿದ್ದಾರೆ. ಕೃಷ್ಣನ ಮಾತುಗಳಿಂದ ಯುಧಿಷ್ಠಿರನ ಹೃದಯವು ಉಬ್ಬಿಕೊಂಡಿತು. ಆದರೆ ಆತನಿಗೆ ಇನ್ನೂ ಅಸಮಾಧಾನದ ಭಾವವಿತ್ತು. ಭೀಷ್ಮನು ಪ್ರಬಲ ವೈರಿ ಎಂದು ಆತನಿಗೆ ತಿಳಿದಿತ್ತು ಮತ್ತು ಆತನನ್ನು ಸೋಲಿಸಬೇಕಾದರೆ ಅವರಿಗೆ ಹೊಸ ತಂತ್ರದ ಅಗತ್ಯವಿದೆ ಎಂದು ಆತನಿಗೆ ತಿಳಿದಿತ್ತು. ಆದ್ದರಿಂದ ಆತನು ಅವರ ಪಡೆಗಳ ಸೇನಾಧಿಪತಿಯಾದ ಧೃಷ್ಟದ್ಯುಮ್ನನ ಕಡೆಗೆ ತಿರುಗಿ ಆತನ ಸಲಹೆಯನ್ನು ಕೇಳಿದನು. ಸ್ವತಃ ಶಂಭುವಿನಿಂದ ದ್ರೋಣನನ್ನು ಕೊಲ್ಲುವವನಾಗಿ ನೇಮಿಸಲ್ಪಟ್ಟ ಧೃಷ್ಟದ್ಯುಮ್ನನಿಗೆ ಅವರ ಬಗ್ಗೆ ವಿಶ್ವಾಸವಿತ್ತು. ಸಂಜಯನು ದುರ್ಯೋಧನನ ಮುಂದೆ ನಿಂತಾಗ ಸೂರ್ಯನು ಯುದ್ಧಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಬೀಸಿದನು. ಅವನ ಧ್ವನಿಯು ಒಟ್ಟುಗೂಡಿದ ಯೋಧರನ್ನು ಹೊತ್ತೊಯ್ಯುತ್ತಿತ್ತು. ಈಗೋ ನನ್ನ ರಾಜಕುಮಾರ, ಅವನು ಹೇಳಿದನು, ನಿಮ್ಮ ಸೋದರ ಸಂಬಂಧಿಗಳಾದ ಪಾಂಡವರ ನೇತೃತ್ವದಲ್ಲಿ ನಮ್ಮ ಶತ್ರುಗಳ ಪ್ರಬಲ ಶ್ರೇಣಿಯನ್ನು ಈಗೋ ಅವರ ಅಸಾಧಾರಣ ಯೋಧರು ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ಯುಧಿಷ್ಠಿರ ಪ್ರತಿಯೊಬ್ಬರೂ ಯುದ್ಧಭೂಮಿಯಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿ. ಸಂಜಯ್ ಮಾತನಾಡುತ್ತಿದ್ದಂತೆಯೇ ದುರ್ಯೋಧನನ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ಇದು ತನ್ನ ಕ್ಷಣ, ತನ್ನ ಶತ್ರುಗಳ ವಿರುದ್ಧ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳುವ ಅವಕಾಶ ಎಂದು ಅವನಿಗೆ ತಿಳಿದಿತ್ತು. ನಾವು ಯುದ್ಧಕ್ಕೆ ಇಳಿಯೋಣ ಎಂದು ಕೂಗಿದನು. ಅವನ ಧ್ವನಿಯು ಅವನ ಸೈನಿಕರ ಶ್ರೇಣಿಯಲ್ಲಿ ಪ್ರತಿಧ್ವನಿಸಿತು. ಕೌರವರ ಶಕ್ತಿಯನ್ನು ಅವರಿಗೆ ತೋರಿಸೋಣಗುಡುಗಿದ ಗದ್ದಲದೊಂದಿಗೆ ಕೌರವರ ಸೈನ್ಯವು ಮುಂದೆ ಸಾಗಿತು. ಅವರ ಧ್ವಜಗಳು ಮತ್ತು ಮಟ್ಟಗಳು ಎತ್ತರವಾಗಿದ್ದವು. ಅವರ ತಲೆಯ ಮೇಲೆ ಕುರುವರ ದೊಡ್ಡ ಮೊಮ್ಮಗನಾದ ಭೀಷ್ಮನನ್ನು ಸವಾರಿ ಮಾಡಿದರು. ಅವನ ರಕ್ಷಾಕವಚವು ಸೂರ್ಯನಂತೆ ಹೊಳೆಯುತ್ತಿತ್ತು. ಅವನ ಹಿಂದೆ ಬುದ್ಧಿವಂತ ಮತ್ತು ಶಕ್ತಿಯುತ ಶಿಕ್ಷಕನಾದ ದ್ರೋಣನು ಬಂದನು. ನಂತರ ದುರ್ಯೋಧನನ ಸ್ವಂತ ಸಹೋದರರಾದ ದುಃಶಾಸನ, ವಿಕರ್ಣ ಮತ್ತು ಅಶ್ವತ್ಥಾಮ ಬಂದರು. ಅವರು ಮುಂದುವರಿದಂತೆ ಸಂಜಯನು ಸೈನ್ಯವನ್ನು ಒಟ್ಟುಗೂಡಿಸುವುದನ್ನು ಮುಂದುವರೆಸಿದನು. ಅವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತೋರಿಸಿದನು. ನಮ್ಮ ಆತಿಥೇಯನು ಅಳೆಯಲಾಗದವನಾಗಿದ್ದಾನೆ ಎಂದು ಘೋಷಿಸಿದನು. ಇದು ಭೀಮನ ಬುದ್ಧಿವಂತ ನಾಯಕತ್ವದಿಂದ ರಕ್ಷಿಸಲ್ಪಟ್ಟಿದೆ. ಆದರೆ ಭೀಮನ ನೇತೃತ್ವದಲ್ಲಿ
ಅವರದ್ದನ್ನು ಅಳೆಯಬಹುದು ಮತ್ತು ನಾವು ಅವರನ್ನು ಎದುರಿಸಲು ಸಿದ್ಧರಾಗಿರಬೇಕು. ಕೌರವರ ಸೈನ್ಯವು ಭೀಷ್ಮನನ್ನು ತನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಪ್ರಬಲ ಶ್ರೇಣಿಯನ್ನು ರೂಪಿಸಿತು. ದ್ರೋಣನು ತನ್ನ ಬಲ ಪಾರ್ಶ್ವದಲ್ಲಿ ನಿಂತನು. ಅವನನ್ನು ಪಾಂಡು ಪುತ್ರರಾದ ನಕುಲ, ಸಹದೇವ ಮತ್ತು ಯುಧಿಷ್ಠಿರನು ಸುತ್ತುವರಿದನು. ಎಡಪಾರ್ಶ್ವದಲ್ಲಿ ಭೂರಿಶ್ರವರು, ಸಾಲ, ಸಾಲ್ಯ ಮತ್ತು ಭಗದತ್ತರು ಸವಾರಿ ಮಾಡಿದರು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಡಿದ್ದವು. ಎರಡೂ ಸೈನ್ಯಗಳು ಪರಸ್ಪರ ಮುಖಾಮುಖಿಯಾದಾಗ ಯುದ್ಧಭೂಮಿಯಲ್ಲಿ ದೊಡ್ಡ ಮೌನ ಆವರಿಸಿತು. ಗಾಳಿಯು ನಿರೀಕ್ಷೆಯಿಂದ ಭಾರವಾಗಿತ್ತು. ಕೇವಲ ರಕ್ಷಾಕವಚದ ಸದ್ದು ಮತ್ತು ರಥದ ಚಕ್ರಗಳ ಸದ್ದು ಮಾತ್ರ. ನಂತರ ಸಿಡಿಲು ಚಪ್ಪಾಳೆಯಂತೆ ಪಾಂಡವರು ತಮ್ಮ ಶಂಖಗಳನ್ನು ಹಾರಿಸಿದರು, ಮೌನವನ್ನು ಛಿದ್ರಗೊಳಿಸಿದರು ಮತ್ತು ಎರಡೂ ಸೈನ್ಯಗಳ ಮೂಲಕ ಆಘಾತದ ಅಲೆಗಳನ್ನು ಕಳುಹಿಸಿದರು. ಆ ಸದ್ದು ಕಿವುಡುತನದ್ದಾಗಿತ್ತು. ಶಂಖಗಳು, ಧ್ರಗಳು ಮತ್ತು ತಾಳವಾದ್ಯಗಳು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸುವ ಶಬ್ದದ ಕೋಲಾಹಲದಲ್ಲಿ ಒಗ್ಗೂಡಿದವು. ಕೌರವರ ಸೈನ್ಯವು ಪ್ರಬಲವಾದ ಗರ್ಜನೆಯೊಂದಿಗೆ ಪ್ರತಿಕ್ರಿಯಿಸಿತು. ಅವರ ಸ್ವಂತ ಶಂಖಗಳು ಮತ್ತು ಧ್ರಗಳು ಗದ್ದಲದಲ್ಲಿ ಸೇರಿಕೊಂಡವು ಮತ್ತು ಅವರು ಘರ್ಷಣೆ ಮಾಡುವಾಗ ಅವರ ಪಾದಗಳ ಕೆಳಗೆ ಭೂಮಿಯು ನಡುಗಿತು. ಯುದ್ಧವು ಪ್ರಾರಂಭವಾಗಿತ್ತು ಮತ್ತು ಯಾವುದು ಮತ್ತೆ ಮೊದಲಿನಂತಾಗುವುದಿಲ್ಲ. ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧವು ಪ್ರಾರಂಭವಾಗಿತ್ತು. ಎರಡು ಸೈನ್ಯಗಳು ಯುದ್ಧಭೂಮಿಯಲ್ಲಿ ಪ್ರಬಲವಾದ ಸೈನ್ಯವಾಗಿ ರೂಪುಗೊಂಡಿದ್ದವು. ಕುರು ಮೊಮ್ಮಗನಾದ ಭೀಷ್ಮನು ತನ್ನ ಬಿಲ್ಲನ್ನು ಎತ್ತಿಕೊಂಡು ಶತ್ರುವನ್ನು ಎದುರಿಸಲು ಸಿದ್ಧವಾಗುತ್ತಿರುವಾಗ ದೃಢನಿಶ್ಚಯದಿಂದ ತನ್ನ ಕಣ್ಣುಗಳನ್ನು ಬೆಳಗಿಸುತ್ತಾ ಎತ್ತರವಾಗಿ ನಿಂತನು. ಸೈನಿಕರು ಸಂಕೇತವು ಪ್ರಾರಂಭವಾಗುವುದೆಂದು ಕಾಯುತ್ತಿದ್ದಾಗ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ತನ್ನ ಯೋಧರನ್ನು ಮುಂದೆ ಕರೆದನು. ಅಂಚೆ ಮೂಲಕ ಬಂದವನಂತೆ ನಾವು ಹೋರಾಟವನ್ನು ಪ್ರಾರಂಭಿಸೋಣ ಎಂದು ಕೂಗಿದನು. ಕೌರವರ ಸೈನ್ಯವು ಕೋಪದಿಂದ ಮತ್ತು ವಿಜಯದ ಬಯಕೆಯಿಂದ ಉತ್ತೇಜಿಸಲ್ಪಟ್ಟಿತು ಮತ್ತು ತಮ್ಮ ಮಟ್ಟವನ್ನು ಹೆಚ್ಚಿಸಿಕೊಂಡು ಮುಂದೆ ಸಾಗಿತು. ಗಾಳಿಯಲ್ಲಿ ಹಾರುವ ಬಾಣಗಳು ಮತ್ತು ಕುದುರೆಗಳು ಮತ್ತು ಆನೆಗಳು ಪರಸ್ಪರ ಡಿಕ್ಕಿ ಹೊಡೆಯುವುದರೊಂದಿಗೆ ಯುದ್ಧವು ಉಲ್ಬಣಗೊಂಡಿತು. ಆ ಪರಾಕ್ರಮಶಾಲಿ ಯೋಧನಾದ ಭೀಷ್ಮನು ಪಾಂಡುವಿನ ಮಗನಾದ ಅರ್ಜುನನನ್ನು ಗುರಿಯಾಗಿಸಿಕೊಂಡು ಬಾಣದ ನಂತರ ಬಾಣದ ಮಳೆ ಸುರಿಸಿದನು. ಆದರೆ ಅರ್ಜುನನು ಧೈರ್ಯವಿಲ್ಲದೆ ತನ್ನ ಗಾಂಧೀವ ಬಿಲ್ಲಿನಿಂದ ಬೆಂಕಿಯನ್ನು ತಿರುಗಿಸಿ ಸಮಾನ ಸಂಖ್ಯೆಯ ಬಾಣಗಳಿಂದ ಭೀಷ್ಮನನ್ನು ಹೊಡೆದನು. ಇಬ್ಬರು ಯೋಧರು ಕೌಶಲ್ಯ ಮತ್ತು ಶಕ್ತಿಯ ಅದ್ಭುತ ಪ್ರದರ್ಶನದಲ್ಲಿ ಘರ್ಷಣೆ ನಡೆಸಿದರು. ಪರಸ್ಪರ ಬಾಣದ ಮೇಲೆ ಬಾಣವನ್ನು ಹಾರಿಸುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಅವರ ಯುದ್ಧದ ಶಬ್ದವು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಇದರಿಂದಾಗಿ ಅವರ ಪಾದಗಳ ಕೆಳಗೆ ಭೂಮಿಯು ನಡುಗಿತು. ಹೋರಾಟವು ಮುಂದುವರೆದಂತೆ ದುರ್ಯೋಧನನು ತನ್ನ ರಥದಿಂದ ಆತಂಕದಿಂದ ನೋಡುತ್ತಾ ಭೀಷ್ಮನನ್ನು ಪ್ರೋತ್ಸಾಹದ ಮಾತುಗಳೊಂದಿಗೆ ಒತ್ತಾಯಿಸಿದನು. ಭೀಷ್ಮನು ಮತ್ತೊಮ್ಮೆ ಅರ್ಜುನನನ್ನು ಎದುರಿಸಲು ಸಿದ್ಧವಾಗುತ್ತಿದ್ದಂತೆ ಕ್ಷತ್ರಿಯ ಬಳಕೆಗೆ ತಿ ಎಂದು ಅವನು ಕೂಗಿದನು. ಇಬ್ಬರು ಯೋಧರು ಭೀಕರವಾದ ಮುಖಾಮುಖಿಯಲ್ಲಿ ಭೇಟಿಯಾದರು. ಅವರ ಬಿಲ್ಲುಗಳು ಶಬ್ದ ಮತ್ತು ಕೋಪದಿಂದ ಮಸುಕಾಗಿ ಬಾಣದ ನಂತರ ಬಾಣವನ್ನು ಹಾರಿಸುತ್ತಿದ್ದವು. ಯುದ್ಧವು ಗಂಟೆಗಳ ಕಾಲ ನಡೆಯಿತು. ಹೋರಾಟಗಾರರು ತಮ್ಮ ಎಲ್ಲಾ ಶಕ್ತಿಯಿಂದ ಹೋರಾಡಿದರು. ಆದರೆ ಭೀಷ್ಮನ ನೇತೃತ್ವದಲ್ಲಿ ಕೌರವರ ಶೌರ್ಯದ ಪ್ರಯತ್ನಗಳ ಹೊರತಾಗಿಯೂ ಅರ್ಜುನ ಮತ್ತು ಅವನ ಮಿತ್ರರು ಮೇಲುಗೈ ಸಾಧಿಸುತ್ತಿರುವಂತೆ ತೋರುತ್ತಿತ್ತು. ಪಾಂಡು ಮಗನು ಭೀಷ್ಮನ ಕುದುರೆಗಳನ್ನು, ಚಕ್ರಗಳನ್ನು ಮತ್ತು ಅವನ ರಥದ ದಂಡೆಗಳನ್ನು ಹೊಡೆದಲು ಸೂಯನು ಯುದ್ಧಭೂಮಿಯಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಅಪರಾಕ್ರಮಶಾಲಿ ಯೋಧನಾದ ಭೀಷ್ಮನು ಅರ್ಜುನನ ಬಾಣಗಳಿಂದ ಗಾಯಗೊಂಡಿದ್ದರೂ ಎತ್ತರವಾಗಿ ನಿಂತನು
ಅವನು ತನ್ನ ಎಲ್ಲಾ ಶಕ್ತಿಯಿಂದ ಹೋರಾಡಿದನು. ಆದರೆ ಕೊನೆಯಲ್ಲಿ ಯುದ್ಧದ ಅಲೆಯನ್ನು ಕೌರವ ಪರವಾಗಿ ತಿರುಗಿಸಲು ಅದು ಸಾಕಾಗಲಿಲ್ಲ. ಅಂತಿಮ ಧಿಕ್ಕರಿಸುವ ಕ್ರಿಯೆಯಲ್ಲಿ ಭೀಷ್ಮನು ಅರ್ಜುನನ ಸಾರಥಿಯಾದ ವಾಸುದೇವನನ್ನು 2 ಎದೆಗಳ ನಡುವೆ 3 ಬಾಣಗಳಿಂದ ಹೊಡೆದ. ಆದರೆ ಈ ಹೊಡೆತಕ್ಕೂ ಸಹ ಪಾಂಡವ ಸೈನ್ಯದ ಚೈತನ್ಯವನ್ನು ಮುರಿಯಲು ಸಾಧ್ಯವಾಗಲಿಲ್ಲ. ಅದು ತನ್ನ ಎಲ್ಲಾ ಶಕ್ತಿಯಿಂದ ಹೋರಾಡುತ್ತಲೇ ಇತ್ತು. ಯುದ್ಧವು ಇನ್ನೂ ಹಲವು ದಿನಗಳವರೆಗೆ ಮುಂದುವರಿಯಿತು. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಕೌರವರು ಮತ್ತು ಪಾಂಡವರ ಭವಿಷ್ಯವು ಸಮತೋಲನದಲ್ಲಿ ಸ್ಥಗಿತಗೊಂಡಿತು. ಏಕೆಂದರೆ 2 ದೊಡ್ಡ ಸೈನ್ಯಗಳು ಇತಿಹಾಸದ ಹಾದಿಯನ್ನು ನಿರ್ಧರಿಸುವ ಹೋರಾಟದಲ್ಲಿ ಹೋರಾಡುತ್ತಿದ್ದವು. ಹಸ್ತಿನಾಪುರದ ರಾಜ ಧೃತರಾಷ್ಟ್ರನು ತನ್ನ ಮುಂದಿರುವ ಅವ್ಯವಸ್ಥೆಯನ್ನು ನೋಡುತ್ತಿರುವಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಾನೆ. ಅವನು ತನ್ನ ಸಾರಥಿಯಾದ ಸಂಜಯನ ಕಡೆಗೆ ತಿರುಗಿ ಹೇಳಿ, ಓ ಸಂಜಯ, ಆ ಮಹಾನ್ ಬಿಲ್ಲುಗಾರ ದ್ರೋಣನು ಪಾಂಚಾಲ ರಾಜಕುಮಾರನಾದ ದೃಷ್ಟದ್ಯುಮ್ನನನ್ನು ಯುದ್ಧದಲ್ಲಿ ಹೇಗೆ ಎದುರಿಸಿದನು? ಭೀಷ್ಮನಂತಹ ಪ್ರಬಲ ಯೋಧನಿಗೂ ಸಹ ಮಾನವ ಪ್ರಯತ್ನಕ್ಕಿಂತ ಅದೃಷ್ಟವು ಪ್ರಬಲವಾಗಿದೆ ಎಂದು ನಾನು ಯಾವಾಗಲೂ ನಂಬಿದ್ದೇನೆ. ಸಂಜಯನು ತಲೆಯಾಡಿಸಿದನು. ಅವನ ಕಣ್ಣುಗಳು ಅವರ ಮುಂದೆ ತೆರೆದುಕೊಳ್ಳುತ್ತಿದ್ದ ದೃಶ್ಯದ ಮೇಲೆ ನಿಂತವು. ಓ ರಾಜನೇ, ಈ ಶೌರ್ಯ ಮತ್ತು ಕೌಶಲ್ಯದ ಕಥೆಯನ್ನು ಕೇಳು. ಅರ್ಜುನನ ಸಹೋದರ ಯುಧಿಷ್ಠಿರನಾದ ಪಾಂಡುವಿನ ಮಗನು ಅಸೇಯನಾಗಿರಬಹುದು, ಆದರೆ ದ್ರೋಣನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದಾನೆ. ಅವನು ದೃಷ್ಟದ್ಯುಮ್ನನ ರಥವನ್ನು ತನ್ನ ಆಸನದಿಂದ ಚುಚ್ಚಿದನು ಮತ್ತು ರಾಜಕುಮಾರನ 4 ಕುದುರೆಗಳನ್ನು ವೇಗವಾಗಿ ಬಾಣಗಳಿಂದ ಹೊಡೆದನು. ಸಂಜೆ ಮಾತನಾಡುತ್ತಿದ್ದಂತೆಯೇ ಯುದ್ಧವು ತೀವ್ರಗೊಂಡಿತು. ತನ್ನ ಕುಟುಂಬದ ಮೇಲಿನ ದಾಳಿಯಿಂದ ಕೋಪಗೊಂಡ ದೃಷ್ಟದ್ಯುಮ್ನನು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ತನ್ನ ಕತ್ತಿಯನ್ನು ಮುಂದಕ್ಕೆ ಹಾರಿಸಿದನು. ಕಾದು ನೋಡಿ, ಅವನು ದ್ರೋಣನಿಗೆ ಕೂಗಿದನು. ಆದರೆ ಬಿಲ್ಲುಗಾರನು ಕೇವಲ ಮುಗುಳ್ನಕ್ಕನ್ನು ಮತ್ತು ಬಾಣಗಳ ಆಲಿಕಲ್ಲುಗಳನ್ನು ಹೊಡೆದರು. ಧೃಷ್ಟದ್ಯುಮ್ನನ ಗುರಾಣಿಯು ದ್ರೋಣನ ನಿರಂತರ ದಾಳಿಗೆ ಸರಿಸಾಟಿಯಾಗಲಿಲ್ಲ ಮತ್ತು ರಾಜಕುಮಾರನು ಹಿಂದಕ್ಕೆ ಎಡವಿ ಬಿದ್ದನು. ಅವನ ರಕ್ಷಾಕವಚವು ಬಾಣದ ನಂತರ ಬಾಣದಿಂದ ಚುಚ್ಚಲ್ಪಟ್ಟಿತು. ಆದರೂ ಅವನು ಶರಣಾಗಲು ನಿರಾಕರಿಸಿದನು. ಹೊಸ ಬಿಲ್ಲನ್ನು ಎಳೆದು ದ್ರೋಣನ ಮೇಲೆ 5 ವೇಗದ ದಂಡೆಗಳನ್ನು ಹಾರಿಸಿದನು. 2 ಯೋಧರು ಘರ್ಷಣೆ ನಡೆಸಿದರು. ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಗಾಳಿಯು ಬೆವರು ಮತ್ತು ಗತ್ತರದ ವಾಸನೆಯಿಂದ ತುಂಬಿತ್ತು ಮತ್ತು ಅವರ ಕಾಲುಗಳ ಕೆಳಗೆ ಭೂಮಿಯು ಅಲುಗಾಡುತ್ತಿತ್ತು. ದೃಷ್ಟದ್ಯುಮ್ನನು ದೃಢವಾಗಿ ನಿಂತಾಗ ಅವನ ಗುರಾಣಿಯು ಬಾಣವನ್ನು ತಿರುಗಿಸುವಾಗ ಪರ್ವತದ ಶಿಖರದಂತೆ ಮಿನುಗುತ್ತಿರುವುದನ್ನು ಸಂಜಯನು ವಿಸ್ಮಯದಿಂದ ನೋಡಿದನು. ಆದಾಗ್ಯೂ ದ್ರೋಣನು ಹಿಮ್ಮೆಟ್ಟಲಿಲ್ಲ. ಅವನು ದೃಷ್ಟದ್ಯುಮ್ನನ ಬಿಲ್ಲನ್ನು ಕತ್ತರಿಸಿದನು. ರಾಜಕುಮಾರನ ಕೈಯಲ್ಲಿ ಗದೆಯ ಹೊರತಾಗಿ ಬೇರೇನೂ ಇರಲಿಲ್ಲ. 2 ಯೋಧರು ಒಬ್ಬರನ್ನೊಬ್ಬರು ಸುತ್ತುವರೆದರು. ಅವರ ಕಣ್ಣುಗಳು ತೀವ್ರವಾದ ನೋಟದಲ್ಲಿ ಬಂಧಿಸಲ್ಪಟ್ಟವು. ದೃಷ್ಟದ್ಯುಮ್ನನ ಹೊಡೆತಗಳ ಕೆಳಗೆ ದ್ರೋಣನ ಗದೆಯು ಛಿದ್ರವಾಗಿರುವುದನ್ನು ಸಂಜಯನು ನೋಡಿದನು. ವಿಚಲಿತರಾಗದೆ ಪಾಂಚಾಲ ರಾಜಕುಮಾರನು ಹೊಸ ಗುರಾಣಿ ಮತ್ತು ಸಿಮಿತ ಅನ್ನು ಎಳೆದನು. ಯುದ್ಧಕ್ಕೆ ಸಿಂಹದಂತೆ ಮುಂದಕ್ಕೆ ಓಡುತ್ತಿದ್ದನು. ಆದರೆ ದ್ರೋಣನು ಅವನಿಗೆ ಸಿದ್ಧನಾಗಿದ್ದನು. ಅವನ ಬಾಣಗಳು ವೇಗವಾಗಿ ಮತ್ತು ನಿಜವಾಗಿ ಹಾರುತ್ತಿದ್ದವು. 2 ಯೋಧರು ಘರ್ಷಣೆಗೊಳ್ಳುತ್ತಿರುವುದನ್ನು, ಅವರ ಬಿಲ್ಲುಗಳು ಮಾರಣಾಂತಿಕ ಲಯದಲ್ಲಿ ಹಾಡುತ್ತಿರುವುದನ್ನು ಸಂಜಯನು ಆಶ್ಚರ್ಯದಿಂದ ನೋಡಿದನು. ದೃಷ್ಟದ್ಯುಮ್ನನು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾನೆ ಎಂದು ಅನಿಸಿದಾಗ ಪರಾಕ್ರಮಶಾಲಿ ಪಾಂಡವ ಯೋಧನಾದ ಭೀಮನು ದ್ರೋಣನ ಮೇಲೆ 7 ತೀಕ್ಷ್ಣವಾದ ಬಾಣಗಳನ್ನು ಹಾರಿಸಿದನು ಮತ್ತು ಬಿಲ್ಲುಗಾರನನ್ನು ಹಿಂದಕ್ಕೆ ಎಡವಿದ್ದನು. ಪಾಂಚಾಲದ ರಾಜಕುಮಾರನನ್ನು ಅವನ ಸಾರಥಿಯು ಎತ್ತಿಕೊಂಡು ಹೋಗುವುದನ್ನು ಸಂಜಯನು ನೋಡಿದನು.
ರಾಜ ಧೃತರಾಷ್ಟ್ರನ ಮಗ ದುರ್ಯೋಧನನು ಪಾಂಡವ ವಂಶದ ಪ್ರಬಲ ಯೋಧನಾದ ಭೀಮನ ಮೇಲೆ ದಾಳಿ ಮಾಡುವಂತೆ ಕಳಿಂಗದ ಪ್ರಬಲ ರಾಜನನ್ನು ಒತ್ತಾಯಿಸಿದಾಗ ಸೂರ್ಯನು ವಿಶಾಲವಾದ ಯುದ್ಧಭೂಮಿಯಲ್ಲಿ ಮುಳುಗಿದನು. ಕಳಿಂಗದ ರಾಜನು ದೊಡ್ಡ ಸೈನ್ಯದೊಂದಿಗೆ ತನ್ನ ರಥ ಮತ್ತು ಸೈನ್ಯದೊಂದಿಗೆ ಭೀಮನತ್ತ ಮುನ್ನಡೆದನು. ತನ್ನ ವಿರುದ್ಧದ ಸಂಪೂರ್ಣ ಸಂಖ್ಯೆಯಿಂದ ವಿಚಲಿತರಾಗದ ಭೀಮನು ತನ್ನ ಮಿತ್ರರಾದ ಛೇದಿಗಳು, ಮತ್ಸ್ಯರು ಮತ್ತು ಕರುಷರ ಬೆಂಬಲದೊಂದಿಗೆ ದೃಢವಾಗಿ ನಿಂತನು. ಯುದ್ಧವು ಪ್ರಾರಂಭವಾದಾಗ ಘರ್ಷಣೆ ಉಕ್ಕಿನ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು ಮತ್ತು ಅವರ ಕಾಲುಗಳ ಕೆಳಗೆ ನೆಲವು ನಡುಗಿತು. ಉಕ್ಕಿನ ಮತ್ತು ರಕ್ತದ ಉನ್ಮಾದದಲ್ಲಿ ಹೋರಾಟಗಾರರು ಘರ್ಷಣೆ ಮಾಡಿದರು. ಎರಡು ಕಡೆಯವರು ವಿಜಯಶಾಲಿಯಾಗಲು ನಿರ್ಧರಿಸಿದರು. ಭೀಮನು ಉಗ್ರವಾದ ಚಂಡಮಾರುತದಂತೆ ತನ್ನ ಗದೆಯಿಂದ ಶತ್ರುಗಳ ದಂಡನ್ನು ಭೇದಿಸಿ ರಥಗಳನ್ನು ಮತ್ತು ಯೋಧರನ್ನು ನೆಲಕ್ಕೆ ಬೀಳಿಸಿದನು. ಕೋಪ ಮತ್ತು ಹತಾಶೆಯಿಂದ ಉತ್ತೇಜಿಸಲ್ಪಟ್ಟ ಅವನ ವಿರೋಧಿಗಳು ಅವನ ಮೇಲೆ ತಮ್ಮನ್ನು ತಾವು ಎಸೆದರು. ಆದರೆ ಭೀಮನು ದೃಢವಾಗಿ ನಿಂತನು. ಅವನ ಶಕ್ತಿ ಅಸಲವಾಗಿತ್ತು. ಅವನು ಹೋರಾಡಿದನು. ಅವನ ಕತ್ತಿಯು ಅವ್ಯವಸ್ಥೆಯ ಮೂಲಕ ಕತ್ತರಿಸುತ್ತಿತ್ತು. ಅದರ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ಬಿಟ್ಟು ಹೋಯಿತು. ಭೀಮನ ಉಗ್ರತೆಯಿಂದ ಕೋಪಗೊಂಡ ಕಳಿಂಗದ ರಾಜನು ಅವನ ಮೇಲೆ ಭೀಕರವಾದ ನಿಕಟತೆಯಿಂದ ಬಾಣಗಳನ್ನು ಹಾರಿಸಿದನು. ಆದರೆ ಭೀಮನು ಅಚ್ಚರಿಯಿಲ್ಲದೆ ಅವುಗಳನ್ನು ಸುಲಭವಾಗಿ ಕತ್ತರಿಸಿದನು. ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಅವನ ಸ್ಕಿವಿದ ಕಳಿಂಗನ ಮಗನಾದ ಸಕ್ರದೇವನು ಯುದ್ಧದಲ್ಲಿ ಸೇರಿಕೊಂಡನು. ಆದರೆ ಭೀಮನು ಪಟ್ಟುಬಿಡದೆ ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕುವಿನಂತೆ ಶತ್ರುಗಳ ಸಾಲುಗಳನ್ನು ಕತ್ತರಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಕಳಿಂಗದ ರಾಜನು ದುಃಖ ಮತ್ತು ಕೋಪದಿಂದ ಹೊರಬಂದು 14 ಗಡ್ಡದ ಬಾಣಗಳನ್ನು ಭೀಮನ ಮೇಲೆ ಎಸೆದನು. ಆದರೆ ಭೀಮನು ಧೈರ್ಯದಿಂದ ಕ್ಷಣಾರ್ಧದಲ್ಲಿ ಅವುಗಳನ್ನು ಕತ್ತರಿಸಿದನು. ಅವನ ಕತ್ತಿಯು ಮಾರಣಾಂತಿಕ ನಿಖರತೆಯಿಂದ ಗಾಳಿಯಲ್ಲಿ ಚೂರುಚೂರಾಯಿತು. ರಾಜನ ಆನೆಯೇ ಭಾನುಮತ್ ಮುಂದೆ ಓಡಿತು. ಆದರೆ ಭೀಮನು ಆನೆಗಳ ರಾಜಕುಮಾರನನ್ನು ಹೊಡೆದಾಗ ಅವನ ಕತ್ತಿಯು ಹೊಳೆಯುತ್ತಾ ಅದರ ಬೆನ್ನಿನ ಮೇಲೆ ಹಾರಿದನು. ಯುದ್ಧಭೂಮಿಯು ಸಂಪೂರ್ಣ ಅವ್ಯವಸ್ಥೆ ಮತ್ತು ವಿನಾಶದ ದೃಶ್ಯವಾಗಿತ್ತು. ಯೋಧರು ಮತ್ತು ಆನೆಗಳು ಎಡ ಮತ್ತು ಬಲಕ್ಕೆ ಬೀಳುತ್ತಿದ್ದವು. ಆದರೆ ಭೀಮನು ಎತ್ತರವಾಗಿ ನಿಂತನು. ಅವನ ಕತ್ತಿಯು ಅವ್ಯವಸ್ಥೆಯ ಮೂಲಕ ಕತ್ತರಿಸುತ್ತಿತ್ತು. ಅಗಾಧವಾದ ಪ್ರತಿಕೂಲತೆಗಳ ಎದುರಿನಲ್ಲಿ ಅವನ ಶಕ್ತಿ ಅಚಲವಾಗಿತ್ತು. ಉಗ್ರ ಚಂಡಮಾರುತದಂತೆ ಅವನು ಶತ್ರುಗಳ ಶ್ರೇಣಿಯನ್ನು ಭೇದಿಸಿದನು. ಅವನ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ಬಿಟ್ಟು ಹೋದ ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಭೀಮನ ಕತ್ತಿ ಮೇಲೇರಿತು ಮತ್ತು ಮಾರಣಾಂತಿಕ ನಿಖರತೆಯೊಂದಿಗೆ ಬಿದ್ದಿತು. ಯೋಧರು ಮತ್ತು ಆನೆಗಳನ್ನು ಒಂದೇ ರೀತಿ ಕೊಂದು ಹಾಕಿತು. ಅವನ ಎದುರಾಳಿಗಳು ದಣಿದ ಮತ್ತು ನಿರಾಶೆಗೊಂಡ ಅವನ ದಾಳಿಯ ಅಡಿಯಲ್ಲಿ ಎಡವಿದರು ಮತ್ತು ಧೂಳು ಅಂತಿಮವಾಗಿ ನೆಲೆಗೊಂಡಾಗ ಭೀಮನು ವಿಜಯಶಾಲಿಯಾಗಿ ನಿಂತನು. ಅವನ ಖಡ್ಗವು ಇನ್ನೂ ವಿಜಯಶಾಲಿಯಾಗಿತ್ತು. ಯುದ್ಧವು ಉಲ್ಬಣಗೊಳ್ಳತೊಡಗಿತು. ದಿನ ಕಳೆದಂತೆ ಅದರ ಕೋಪವು ತಡರಹಿತವಾಗಿತ್ತು. ಸಂಜಯನು ಆ ಘಟನೆಗಳನ್ನು ಅರಸನಿಗೆ ವಿವರಿಸುತ್ತಾ ತೀಕ್ಷ್ಣವಾದ ಕಣ್ಣಿನಿಂದ ನೋಡುತ್ತಿದ್ದನು. ಪಂಚಾಲದ ರಾಜಕುಮಾರನಾದ ದೃಷ್ಟದ್ಯುಮ್ನನು, ದ್ರೋಣನ ಮಗನಾದ ಸಾಲ್ಯ ಮತ್ತು ಕೃಪರ್ ಎಂಬ 3 ಪರಾಕ್ರಮಶಾಲಿ ಕಾರುಪ್ರಿಯೋಧರ ವಿರುದ್ಧ ಯುದ್ಧದಲ್ಲಿ ತೊಡಗಿಕೊಂಡಿದ್ದನು. ಅನೇಕ ತೀಕ್ಷ್ಣವಾದ ದಂಡೆಗಳೊಂದಿಗೆ ಅವನು ದ್ರೋಣನ ಮಗನ ಕುದುರೆಗಳನ್ನು ಕೊಂದು ಜಗತ್ತಿನಾದ್ಯಂತ ಸಂಭ್ರಮಿಸುತ್ತಿದ್ದನು. ತನ್ನ ಪ್ರಾಣಿಗಳಿಂದ ವಂಚಿತರಾದ ದ್ರೋಣನ ಮಗನು ಬೇಗನೆ ಸಾಲ್ಯನ ರಥದ ಮೇಲೆ ಎದ್ದು ಪಂಚಾಲ ರಾಜನ ಮೇಲೆ ತನ್ನ ದಂಡೆಗಳನ್ನು ಸುರಿಸಿದನು. ಆದರೆ ದೃಷ್ಟದ್ಯುಮ್ನನನ್ನು ಕಡಿಮೆ ಅಂದಾಜು ಮಾಡಲು ಆಗಲಿಲ್ಲ. ಅವನು ಶೌರ್ಯದಿಂದ ಹೋರಾಡಿದನು. 25 ಬಾಣಗಳಿಂದ ಸಾಲ್ಯನನ್ನು ಮತ್ತು 9 ಬಾಣಗಳಿಂದ ಕೃಪೆಯನ್ನು ಚುಚ್ಚಿದನು. ಏತನ್ಮಧ್ಯೆ
ಅಶ್ವತ್ಥಾಮನು ಅವನನ್ನು 8 ಚೂಪಾದ ಬಾಣಗಳಿಂದ ಚುಚ್ಚಿದನು. ಅಷ್ಟರಲ್ಲಿ ಸುಭದ್ರನ ಮಗ ಅಭಿಮನ್ಯು ತನ್ನ ಬಾಣಗಳನ್ನು ಮಾರಣಾಂತಿಕ ನಿಖರತೆಯಿಂದ ಚದುರಿಸುತ್ತಾ ಯುದ್ಧಕ್ಕೆ ಧಾವಿಸಿದನು. ಅವನ ಸೋದರ ಸಂಬಂಧಿ ಲಕ್ಷ್ಮಣನು ಕೋಪದಿಂದ ಮತ್ತು ತನ್ನನ್ನು ತಾನು ಸಾಬೀತುಪಡಿಸುವ ಬಯಕೆಯಿಂದ ದೂರವಿರಲಿಲ್ಲ. ಇಬ್ಬರು ಸೋದರ ಸಂಬಂಧಿಗಳು ಘರ್ಷಣೆ ಮಾಡಿದರು. ಬಾಣಕ್ಕೆ ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಅಭಿಮನ್ಯುವಿನ 500 ಬಾಣಗಳು ತಮ್ಮ ಗುರುತು ಕಂಡವು. ಆದರೆ ಲಕ್ಷ್ಮಣನು ಹಿಂದೆ ಸರಿಯಲು ನಿರಾಕರಿಸಿದನು. ಯುದ್ಧವು ತೀವ್ರಗೊಳ್ಳುತ್ತಿದ್ದಂತೆ ಕುರುಗಳ ರಾಜನಾದ ದುರ್ಯೋಧನನು ತನ್ನ ಮಗನು ಅಭಿಮನ್ಯುವಿನಿಂದ ಹೀಗೆ ಪೀಡಿತರಾಗುತ್ತಿರುವುದನ್ನು ನೋಡಿದನು ಮತ್ತು ಆ ಸ್ಥಳಕ್ಕೆ ಧಾವಿಸಿದನು. ರಾಜರು ತಮ್ಮ ರಥಗಳು, ಆನೆಗಳು ಮತ್ತು ಕುದುರೆಗಳೊಂದಿಗೆ ಅಭಿಮನ್ಯುವನ್ನು ಸುತ್ತುವರೆದಿರುವುದು ಒಂದು ಅಸಾಧಾರಣ ದೃಶ್ಯವಾಗಿತ್ತು. ಆದರೆ ಸ್ವತಃ ಕೃಷ್ಣನಿಗೆ ಸಮಾನವಾದ ಪರಾಕ್ರಮವನ್ನು ಹೊಂದಿದ್ದ ಅಭಿಮನ್ಯು ಅಜೇಯನಾಗಿ ಉಳಿದನು. ಅರ್ಜುನನ ತಂದೆ ಧನಂಜಯನು ತನ್ನ ಮಗನನ್ನು ಹೀಗೆ ಸುತ್ತುವರಿದಿರುವುದನ್ನು ಕಂಡನು ಮತ್ತು ಅವನ ಸಹಾಯಕ್ಕೆ ಧಾವಿಸಿದನು. ಭೀಷ್ಮ ಮತ್ತು ದ್ರೋಣನು ಸೈನ್ಯವನ್ನು ಅವನ ವಿರುದ್ಧ ಮುನ್ನಡೆಸಿದರು. ಆದರೆ ಅವರ ಪ್ರಯತ್ನಗಳು ವ್ಯರ್ಥವಾದವು. ಸೈನ್ಯಗಳು ಘರ್ಷಣೆ ಮಾಡುವಾಗ ದಟ್ಟವಾದ ಧೂಳಿನ ಮೋಡವು ಯುದ್ಧಭೂಮಿಯನ್ನು ಆವರಿಸಿತು. ಸೂರ್ಯನನ್ನು ಕಣ್ಣಿನಿಂದ ಮರೆಮಾಡಿತು. ಅರ್ಜುನನ ಬಾಣಗಳು ಆನೆಗಳು, ರಥಗಳು ಮತ್ತು ಯೋಧರನ್ನು ಒಂದೇ ರೀತಿ ಚುಚ್ಚಿದಾಗ ಭೂಮಿಯೇ ನಡುಗುತ್ತಿತ್ತು. ಕುರುಗಳ ಸೈನ್ಯವು ಸೋಲಿಸಲ್ಪಟ್ಟಿತು. ಅವರ ಮಟ್ಟಗಳು ಮುರಿದು ಹೋದವು ಮತ್ತು ಅವರ ನಾಯಕರು ಭಯಭೀತರಾಗಿ ಓಡಿ ಹೋದರು. ಅರ್ಜುನನ ದಂಡೆಗಳ ದಾಳಿಯನ್ನು ಮಹಾಭೀಷ್ಮನೂ ಸಹ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ದೇವವ್ರತ ಭೀಷ್ಮನು ದ್ರೋಣನನ್ನು ದುಃಖ ಮತ್ತು ಮೆಚ್ಚುಗೆಯ ಮಿಶ್ರಣದಿಂದ ಸಂಬೋಧಿಸಿದನು. ಪಾಂಡುವಿನ ಈ ಪರಾಕ್ರಮಶಾಲಿ ಮಗನು ಕೃಷ್ಣನೊಂದಿಗೆ ಸಾಧ್ಯವಾದಷ್ಟು ನಮ್ಮ ಪಡೆಗಳೊಂದಿಗೆ ವ್ಯವಹರಿಸುತ್ತಿದ್ದಾನೆ. ಅವನು ಇಂದು ಯುದ್ಧದಲ್ಲಿ ಸೋಲಲು ಅಸಮರ್ಥನಾಗಿದ್ದಾನೆ. ಇದರೊಂದಿಗೆ ಭೀಷ್ಮನು ಅರ್ಜುನನ ಪರಾಕ್ರಮಕ್ಕೆ ಯಾವುದೇ ಹೋಲಿಕೆಯಿಲ್ಲ ಎಂದು ಒಪ್ಪಿಕೊಂಡು ಅವರ ಸೈನ್ಯವನ್ನು ಹಿಂತೆಗೆದುಕೊಳ್ಳಲು ಆದೇಶಿಸಿದನು. ಸಂಜೆಯಾಗುತ್ತಿದ್ದಂತೆ 2 ಸೈನ್ಯಗಳು ಯುದ್ಧಭೂಮಿಯಿಂದ ಹಿಮ್ಮೆಟ್ಟಿದ್ದವು. ಅವರ ಯೋಧರು ಆಯಾಸಗೊಂಡರು ಮತ್ತು ನಿರುತ್ಸಾಹಗೊಂಡರು. ಆ ದಿನವು ಅವಿರತ ಹತ್ಯಾಕಾಂಡವಾಗಿತ್ತು. 2 ಕಡೆಯವರು ನಿರ್ಣಾಯಕ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ರಾತ್ರಿ ಬೆಳಗಾಗುತ್ತಿದ್ದಂತೆ ಕುರುವರ ದೊಡ್ಡ ಮೊಮ್ಮಗನಾದ ಭೀಷ್ಮನು ಯುದ್ಧಭೂಮಿಯಲ್ಲಿ ನಿಂತರು. ಅವನ ಕಣ್ಣುಗಳು ಅವನ ಮುಂದೆ ಸಜ್ಜುಗೊಂಡಿದ್ದ ಸೈನ್ಯಗಳ ಮೇಲೆ ನಿಂತವು. ಅವನು ವರ್ಷಗಳ ಕಾಲ ಗಡೀಪಾರುಗೊಂಡಿದ್ದ ಮತ್ತು ಈಗ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಪಾಂಡವರ ವಿರುದ್ಧ ವಿಜಯ ಸಾಧಿಸಲು ತನ್ನ ಸೈನ್ಯವನ್ನು ಮುನ್ನಡೆಸಲು ನಿರ್ಧರಿಸಿದನು. ಭೀಷ್ಮನ ಸೈನ್ಯವು ದುರ್ಗ ಎಂದು ಕರೆಯಲ್ಪಡುವ ಪ್ರಬಲ ಶ್ರೇಣಿಯನ್ನು ರಚಿಸಿತು. ಅದರ ನಾಯಕನು ಮುಂಚೂಣಿಯಲ್ಲಿದ್ದನು. ಈ ಸೇನೆಯ 2 ಕಣ್ಣುಗಳು ಭರದ್ವಾಜನ ಮಗ ಭೂರಿಗುಪ್ತ ಮತ್ತು ಸತ್ವತನ ಶ್ರೇಷ್ಠ ಯೋಧ ಕೃತವರ್ಮನ್ ಆಗಿದ್ದವು. ತಮ್ಮ ಶೌರ್ಯಕ್ಕೆ ಹೆಸರುವಾಸಿಯಾದ ಅಶ್ವತ್ಥಾಮನ್ ಮತ್ತು ಕೃಪಾ ತ್ರಿಗರ್ತರು, ಮತ್ಸ್ಯರು, ಕೇಕೆಯರ ಮತ್ತು ವಾತದಾನರ ಬೆಂಬಲದೊಂದಿಗೆ ಸೇನೆಯ ಮುಖ್ಯಸ್ಥರಾಗಿ ನಿಂತರು. ಗರುಡನ ಕುತ್ತಿಗೆಯನ್ನು ಶಕ್ತಿಶಾಲಿ ಯೋಧರಿಂದ ಅಲಂಕರಿಸಲಾಗಿತ್ತು. ಭೂರಿಶ್ರವರು ಸಾಲ್ಯ, ಭಗದತ್ತ, ಜಯದ್ರಥ ಮತ್ತು ಇನ್ನೂ ಅನೇಕರು ತಮ್ಮ ರಾಜನ ಗೌರವಕ್ಕಾಗಿ ಹೋರಾಡಲು ಉತ್ಸುಕರಾಗಿದ್ದ ಮದ್ರಕರು, ಸವೀರರು ಮತ್ತು ಪಂಚನೋದರು ಈ ಪರಾಕ್ರಮಶಾಲಿಗಳನ್ನು ಸೇರಿಕೊಂಡರು. ಈ ರಚನೆಯ ಹಿಂಭಾಗದಲ್ಲಿ ದುರ್ಯೋಧನನು ತನ್ನ ನಿಷ್ಠಾವಂತ ಅನುಯಾಯಿಗಳಿಂದ ಸುತ್ತುವರಿದಿದ್ದಾಗ ವಿಂದ ಮತ್ತು ಅನುವಿಂದ, ಕಾಮೋಜರು, ಶಕರು ಮತ್ತು ಸುರಸೇನರು ಸೈನ್ಯದ ಬಾಲವನ್ನು ರಚಿಸಿದರು. ಮಗಧರು, ಕಳಿಂಗರು ಮತ್ತು ದಸರಕ್ಕರು ಎಲ್ಲರೂ ರಕ್ಷಾಕವಚವನ್ನು ಧರಿಸಿ
ಬಲಪಂಥೀಯರಾಗಿದ್ದರು. ಏತನ್ಮಧ್ಯೆ ಎಡಭಾಗದಲ್ಲಿ ಋತಧ್ವಾಲನ ನೇತೃತ್ವದಲ್ಲಿ ಕರುಷರು, ವಿಕುಂಜರು, ಮುಂಡರು ಮತ್ತು ಕೌಂಡಿವಿಷರು ನಿಂತಿದ್ದರು. ಯುದ್ಧಕ್ಕಾಗಿ ತುಂಬಾ ಹೆಮ್ಮೆ ಮತ್ತು ಉತ್ಸುಕರಾಗಿದ್ದ ಈ ಸೈನ್ಯಗಳು ಬಹುತೇಕ ಅಜೇಯವಾಗಿ ಕಾಣುತ್ತಿದ್ದವು. ಭೀಷ್ಮನ ಸೈನ್ಯವು ಅದರ ಸ್ಥಾನವನ್ನು ಪಡೆದುಕೊಂಡಾಗ ಪಾಂಡುವಿನ ಮಗನಾದ ಅರ್ಜುನನು ತನ್ನದೇ ಸೈನ್ಯವನ್ನು ತೀಕ್ಷ್ಣವಾದ ಕಣ್ಣಿನಿಂದ ಪರಿಶೀಲಿಸಿದನು. ಇದು ಇತರ ಯುದ್ಧಗಳಿಗಿಂತ ಭಿನ್ನವಾದ ಯುದ್ಧವಾಗಬಹುದೆಂದು ಅವನಿಗೆ ತಿಳಿದಿತ್ತು. ಇದು ಅವರ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ತನ್ನ ಪಕ್ಕದಲ್ಲಿ ದುಷ್ಟದ್ಯುಮ್ನನನ್ನು ಇಟ್ಟುಕೊಂಡು ಅವನು ತನ್ನ ಸೈನ್ಯವನ್ನು ಪ್ರತಿ ಶ್ರೇಣಿಯಾಗಿ ರಚಿಸಿದನು. ಇದು ಭೀಷ್ಮನ ರಚನೆಯನ್ನು ಪ್ರತಿಬಿಂಬಿಸುತ್ತದೆ. ಅರ್ಜುನನ ಸರಣಿಯ ಬಲ ಕೊಂಬನ್ನು ಭೀಮನು ಮುನ್ನಡೆಸಿದನು. ಅವನ ಸುತ್ತಲೂ ದೂರದ ದೇಶಗಳ ರಾಜರು ಶಸ್ತ್ರಸಜ್ಜಿತರಾಗಿದ್ದರು. ಅವನ ಪಕ್ಕದಲ್ಲಿ ಪಾಂಡವರಿಗೆ ತಮ್ಮ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿದ್ದ ಪರಾಕ್ರಮಶಾಲಿ ಯೋಧರಾದ ವಿರಾಟ ಮತ್ತು ದ್ರುಪದರಿದ್ದರು. ನೀಲನು ತನ್ನ ಆಯುಧಗಳೊಂದಿಗೆ ಅವರ ಮೇಲೆ ಕಾವಲು ಕಾಯುತ್ತಿದ್ದರು. ಸರಣಿಯ ಮಧ್ಯದಲ್ಲಿ ಇತರ ಧೈರ್ಯಶಾಲಿ ಯೋಧರ ಬೆಂಬಲದೊಂದಿಗೆ ಧೃಷ್ಟದ್ಯುಮ್ನ, ಸಿಕಂದಿನ್ ಮತ್ತು ಪಾಂಚಾಲರು ನಿಂತಿದ್ದರು. ರಾಜ ಯುಧಿಷ್ಠಿರನು ನ್ಯಾಯಯುತ ಮತ್ತು ನ್ಯಾಯಯುತವಾಗಿ ತನ್ನ ಆನೆ ವಿಭಾಗವನ್ನು ಯುದ್ಧಕ್ಕೆ ಮುನ್ನಡೆಸಿದನು. ಆದರೆ ಸತ್ಯಕಿ, ರಾವಣ ಮತ್ತು ಘಟೋತ್ಕಚ ಅವನೊಂದಿಗೆ ಹೋರಾಡಲು ಸಿದ್ಧರಾಗಿ ನಿಂತರು. ಅಂತಿಮವಾಗಿ ಅರ್ಜುನನ ಸರಣಿಯ ಎಡಕೊಂಬಿನ ಮೇಲೆ ಅರ್ಜುನನ ರಕ್ಷಕನಾದ ಕೃಷ್ಣನು ನಿಂತನು. ಪಾಂಡವರು ಮತ್ತು ಕೌರವರ ಸೈನ್ಯಗಳು ಉಕ್ಕಿನ ಮತ್ತು ಚೂರು ಮರದ ಉನ್ಮಾದದಲ್ಲಿ ಘರ್ಷಣೆ ನಡೆಸುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಅಪ್ಪಳಿಸಿದನು. ಈ ಮಹಾಕಾವ್ಯದ ಹೋರಾಟದ ಇತಿಹಾಸಕಾರನಾದ ಸಂಜಯನು ಪ್ರಬಲ ಯೋಧ ಧನಂಜಯ ಅರ್ಜುನ ಶತ್ರುಗಳ ಮೇಲೆ ತನ್ನ ಬಾಣಗಳನ್ನು ಹಾರಿಸುವುದನ್ನು ಉತ್ಸಾಹದಿಂದ ವೀಕ್ಷಿಸಿದನು. ಯುಗದ ಕೊನೆಯಲ್ಲಿ ಸ್ವತಃ ವಿಧ್ವಂಸಕನಂತೆ ಅರ್ಜುನನ ಕೋಪವು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿತ್ತು. ಕೌರವರು ತಮ್ಮ ಸೋಲುಗಳಿಂದ ವಿಚಲಿತರಾಗದೆ ವೈಭವದ ಬಯಕೆ ಮತ್ತು ಶರಣಾಗಲು ನಿರಾಕರಿಸುವಿಕೆಯಿಂದ ಪ್ರೇರೇಪಿಸಲ್ಪಟ್ಟು ಹೋರಾಡಿದರು. ಅವರು ಹಲವಾರು ಸ್ಥಳಗಳಲ್ಲಿ ಪಾಂಡವರ ರೇಖೆಗಳನ್ನು ಮುರಿದರು, ಆದರೆ ತಾವು ಸಹ ಮುರಿದು ಬಿದ್ದರು. ಯುದ್ಧವು ತೀವ್ರವಾಯಿತು. ಎರಡೂ ಕಡೆಯವರು ಮೇಲುಗೈ ಸಾಧಿಸಲು ಸಾಧ್ಯವಾಗಲಿಲ್ಲ. ಧೂಳು ಅವರ ಸುತ್ತಲೂ ಸುತ್ತಿತ್ತು, ಸೂರ್ಯನನ್ನು ಮರೆಮಾಚಿತ್ತು ಮತ್ತು ಹೋರಾಡಿದ ಎಲ್ಲರನ್ನೂ ಕುರುಡರನ್ನಾಗಿ ಮಾಡಿತು. ಹತ್ಯಾಕಾಂಡವು ತೀವ್ರಗೊಳ್ಳುತ್ತಿದ್ದಂತೆ ಎರಡೂ ಸೇನೆಗಳ ಯೋಧರು ಉಗ್ರ ಹೋರಾಟದಲ್ಲಿ ತೊಡಗುವುದನ್ನು ಸಂಜೆ ಕಂಡರು. ಯೋಧರೊಂದಿಗೆ ಘರ್ಷಣೆ ನಡೆಸಿದರು. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಅವರ ನಯಗೊಳಿಸಿದ ಕತ್ತಿಗಳು ಸವಾರರು ಯುದ್ಧಭೂಮಿಯಾದ್ಯಂತ ಗುಡುಗಿದರು. ಅವರ ಅಗಲವಾದ ತಲೆಯ ದಂಡೆಗಳು ಮತ್ತು ಬಾಣಗಳು ಅವರ ವೈರಿಗಳ ಶ್ರೇಣಿಯನ್ನು ಚೂರು ಮಾಡಿದವು. ಪದಾರ್ಥದವು ಕಾಲಾಡುಪಡೆಗಳೊಂದಿಗೆ ಹೋರಾಡಿತು. ಅವರ ಸಣ್ಣ ಬಾಣಗಳು ಮತ್ತು ಯುದ್ಧ ಕೊಡಲಿಗಳು ತಮ್ಮ ಎದುರಾಳಿಗಳ ಮಾಂಸವನ್ನು ಆಳವಾಗಿ ಕಚ್ಚಿದವು. ಎರಡು ಸೈನ್ಯಗಳು ಪ್ರಾಬಲ್ಯಕ್ಕಾಗಿ ಹೆಣಗಾಡುತ್ತಿರುವಾಗ ರಕ್ತ ಮತ್ತು ಬೆವರಿನ ಪರಿಮಳದಿಂದ ಗಾಳಿಯು ದಟ್ಟವಾಗಿತ್ತು. ಹೋರಾಟಗಾರರು ಎಲ್ಲಾ ದಿಕ್ಕಿನ ಪ್ರಜ್ಞೆಯನ್ನು ಕಳೆದುಕೊಂಡಂತೆ ಕಾಣುತ್ತಿರುವುದನ್ನು ಸಂಜಯ್ ವಿಸ್ಮಯದಿಂದ ವೀಕ್ಷಿಸಿದರು. ಕಾರ್ಡಿನಂಪಾಯಿಂತರನ್ನು ಅಥವಾ ತಮ್ಮ ಸ್ವಂತ ಜೀವನವನ್ನು ಪರಿಗಣಿಸದೆ ಹೋರಾಡುತ್ತಿದ್ದ ಈ ಅವ್ಯವಸ್ಥೆಯ ಬಿಕ್ಕಟ್ಟಿನಲ್ಲಿ ಎರಡೂ ಕಡೆಯ ಇಬ್ಬರು ಶ್ರೇಷ್ಠ ಯೋಧರಾದ ಭೀಷ್ಮ ಮತ್ತು ದ್ರೋಣರು ನಾಯಕರಾಗಿ ಹೊರಹೊಮ್ಮಿದರು. ಅವರು ಪಾಂಡವರ ರೇಖೆಗಳನ್ನು ಸುಲಭವಾಗಿ ಮುರಿದರು. ಆದರೆ ಶೀಘ್ರದಲ್ಲೇ ಭೀಮ, ಸಾತ್ಯಕಿ ಮತ್ತು ರಾಕ್ಷಸನ ಮಗ ಘಟೋತ್ಕಚರಿಂದ ಪ್ರತಿದಾಳಿಯನ್ನು ಎದುರಿಸಿದರು. ಯುದ್ಧವು ಉಲ್ಬಣಗೊಂಡಿತು. ಎರಡೂ ಕಡೆಯವರು ಮೇಲುಗೈ ಸಾಧಿಸಲು ಸಾಧ್ಯವಾಗಲಿಲ್ಲ. ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ಕೌರವ ರಾಜಕುಮಾರನಾದ ದುರ್ಯೋಧನನು ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ
ಪಾಂಡವರ ವಿರುದ್ಧ ತೀವ್ರವಾದ ದಾಳಿಯನ್ನು ನಡೆಸಿದನು. ಅವನ ಕೋಪವು ಪ್ರಕಾಶಮಾನವಾಗಿ ಉರಿಯುತ್ತಿದ್ದ ಅರ್ಜುನನು ಸತ್ಯಕಿ ಮತ್ತು ಅವರ ಮಗ ಅಭಿಮನ್ಯುವಿನ ಬೆಂಬಲದೊಂದಿಗೆ ಪ್ರತಿದಾಳಿಯನ್ನು ಮುನ್ನಡೆಸಿದನು. ಯುದ್ಧವು ಉಕ್ಕಿನ ಮತ್ತು ರಕ್ತದ ಮುಸುಕಾಗಿತ್ತು. ಎರಡೂ ಕಡೆಯ ಯೋಧರು ಎಡ ಮತ್ತು ಬಲಕ್ಕೆ ಬಿದ್ದು ಈ ಭಯಾನಕ ಮತ್ತು ಭೀಕರ ಸಂಘರ್ಷದಲ್ಲಿ ಸಂಜಯನು ಪ್ರಪಂಚದ ಬಟ್ಟೆಯನ್ನು ಬಿಚ್ಚಿಡಲು ಪ್ರಾರಂಭಿಸಿದನು. ತನ್ನ ಸುತ್ತಲೂ ಅಸಂಖ್ಯಾತ ತಲೆಯಿಲ್ಲದ ಖಂಡಗಳು ಏರಿದ್ದವು. ಇದು ಮಾಡಿದ ವಿನಾಶಕ್ಕೆ ಕಠೋರವಾದ ಸಾಕ್ಷಿಯಾಗಿದೆ ಮತ್ತು ಇನ್ನೂ ಅಂತಹ ಹತ್ಯಾಕಾಂಡದ ನಡುವೆಯೂ ಯೋಧರು ವಿಜಯಕ್ಕಾಗಿ ತಮ್ಮ ಪಟ್ಟುಬಿಡದ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟರು. ಅದರ ಮಧ್ಯದಲ್ಲಿ ಫಲ್ಗುಣಿ ಅರ್ಜುನ ಇದ್ದಾಗ ಯುದ್ಧವು ಉಲ್ಬಣಗೊಂಡಿತು. ಕೋಪದಿಂದ ಉತ್ತೇಜಿಸಲ್ಪಟ್ಟ ಕೌರವ ರಾಜರು ಸಾವಿರಾರು ರಥಗಳಿಂದ ಅವನನ್ನು ಸುತ್ತುವರೆದವು. ಬಾಣಗಳು, ಈಟಿಗಳು ಮತ್ತು ಗದಗಳನ್ನು ಹಾರಿಸಿದರು. ಆದರೆ ಅರ್ಜುನನು ಧೈರ್ಯವಿಲ್ಲದೆ ತನ್ನ ಚಿನ್ನದ ಅಲಂಕೃತ ಬಾಣಗಳಿಂದ ಅವರ ದಾಳಿಯನ್ನು ಎದುರಿಸಿ ತನ್ನ ಅತಿಮಾನುಷ ಕೌಶಲ್ಯವನ್ನು ಪ್ರದರ್ಶಿಸಿದನು. ಯುದ್ಧವು ತೀವ್ರಗೊಳ್ಳುತ್ತಿದ್ದಂತೆ ಸತ್ಯಕಿ ಮತ್ತು ಅಭಿಮನ್ಯು ಸುವರ್ಣ ಮಗ ಮತ್ತು ಅವನ ಸೈನ್ಯದಿಂದ ಮುತ್ತಿಗೆ ಹಾಕಲ್ಪಟ್ಟರು. ಸುವರ್ಣ ಮಗನ ನೇತೃತ್ವದಲ್ಲಿ ಧೈರ್ಯಶಾಲಿ ಯೋಧರು ಸತ್ಯಕಿಯ ಕಾರನ್ನು ಚೂರು ಚೂರು ಮಾಡಿದರು. ಆದರೆ ಅವನು ವೇಗವಾಗಿ ಅಭಿಮನ್ಯುವಿನ ವಾಹನಕ್ಕೆ ಹಿಂತಿರುಗಿದನು. ಅವರು ಒಟ್ಟಾಗಿ ಶತ್ರುವನ್ನು ನೇರ ಬಾಣಗಳಿಂದ ಕೊಲ್ಲಲು ಪ್ರಾರಂಭಿಸಿದ ಮಧ್ಯೆ ದ್ರೋಣ ಮತ್ತು ಭೀಷ್ಮ ಪಾಂಡವರ ಪಡೆಗಳೊಂದಿಗೆ ಘರ್ಷಣೆ ಮುಂದುವರೆಸಿದರು. ತೀಕ್ಷ್ಣವಾದ ದಂಡೆಗಳಿಂದ ಅವರನ್ನು ಹೊಡೆದುರುಳಿಸಿದರು. ಆದರೆ ಅವರ ಶೌರ್ಯದ ಪ್ರಯತ್ನಗಳ ಹೊರತಾಗಿಯೂ ಕೌರವ ಸೈನ್ಯವು ವಿಫಲವಾಯಿತು ಮತ್ತು ಸಾವಿರಾರು ರಥ ಯೋಧರು ಎಲ್ಲಾ ದಿಕ್ಕುಗಳಿಂದ ಓಡಿಹೋದರು. ಒಂದು ಕಾಲದಲ್ಲಿ ಪ್ರಬಲವಾಗಿದ್ದ ಸೈನ್ಯವು ಈಗ ಅಸ್ತವ್ಯಸ್ತವಾಗಿತ್ತು. ಭೀಮ ಮತ್ತು ಘಟೋತ್ಕಚ ಧೈರ್ಯದಿಂದ ಹೋರಾಡಿ ಯುದ್ಧಭೂಮಿಯಲ್ಲಿ ದಮನಹ ಸಾಧನೆಗಳನ್ನು ಸಾಧಿಸಿದರು. ಆದಾಗ್ಯೂ ದುರ್ಯೋಧನನ ಆಗಮನವು ಅವರ ಆವೇಗವನ್ನು ಪರಿಶೀಲಿಸಿತು. ಆದರೆ ಭೀಮಸೇನನು ಶೀಘ್ರದಲ್ಲೇ ತನ್ನ ಹಿಡಿತವನ್ನು ಮರಳಿ ಪಡೆದನು. ದುರ್ಯೋಧನನನ್ನು ಬಾಣದಿಂದ ಚುಚ್ಚಿದನು. ಅದು ಅವನನ್ನು ಬುದ್ಧಿಹೀನನನ್ನಾಗಿ ಮಾಡಿತು. ಕೌರವರ ಸೈನ್ಯವು ಶ್ರೇಣಿಯನ್ನು ಮುರಿದು ಭಯಭೀತರಾಗಿ ಓಡಿಹೋಯಿತು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಪ್ರಿಷತನ ಮಗ ಧೃಷ್ಟದ್ಯುಮ್ನ ಮತ್ತು ರಾಜ ಯುಧಿಷ್ಠಿರನು ಶತ್ರು ಪಡೆಗಳನ್ನು ಕೊಲ್ಲಲು ಒಗ್ಗೂಡಿದರು. ಅವರ ತೀಕ್ಷ್ಣವಾದ ಬಾಣಗಳು ಅಸಂಖ್ಯಾತ ಯೋಧರನ್ನು ನಿರ್ದಯವಾಗಿ ಸೋಲಿಸಿದವು. ಭೀಷ್ಮ ಮತ್ತು ದ್ರೋಣರೂ ಸಹ ಅವ್ಯವಸ್ಥೆಯನ್ನು ನಿಯಂತ್ರಿಸಲು ಹೆಣಗಾಡಿದರು. ಆದರೆ ಅವರ ಪ್ರಯತ್ನಗಳು ಅಂತಿಮವಾಗಿ ವ್ಯರ್ಥವಾದವು. ತಮ್ಮ ಸೈನ್ಯವು ಅಸ್ತವ್ಯಸ್ತವಾಗಿರುವಾಗ ದುರ್ಯೋಧನನು ಮಾರ್ಗದರ್ಶನಕ್ಕಾಗಿ ತನ್ನ ಅಜ್ಜ ಭೀಷ್ಮನ ಕಡೆಗೆ ತಿರುಗಿದನು. ಅಜ್ಜಿ, ಅವನು ಬೇಡಿಕೊಂಡನು, ನಾನು ಹೇಳುವುದನ್ನು ಕೇಳಿ. ನೀವು ಜೀವಂತವಾಗಿದ್ದಾಗ ಮತ್ತು ದ್ರೋಣ, ಕೃಪಾ ಮತ್ತು ನಮ್ಮ ಇತರ ಮಿತ್ರರೂ ಸಹ ಇದ್ದಾಗ ನನ್ನ ಸೈನ್ಯವು ಹೇಗೆ ಭಯಭೀತರಾಗಿ ಓಡಿ ಹೋಗುತ್ತದೆ? ಪಾಂಡವರಿಗೆ ನಿಮ್ಮ ಪರಾಕ್ರಮ ಅಥವಾ ನನ್ನ ಪರಾಕ್ರಮಕ್ಕೆ ಸಮನಾಗಲು ಸಾಧ್ಯವಿಲ್ಲ, ಅಥವಾ ಅವರು ದ್ರೋಣನ ಮಗ ಅಥವಾ ಕೃಪೆಯ ಸಾಮರ್ಥ್ಯಕ್ಕೆ ಪ್ರತಿಸ್ಪರ್ಧಿಯಾಗಲು ಸಾಧ್ಯವಿಲ್ಲ. ಭೀಷ್ಮನ ಉತ್ತರ ಕಠಿಣವಾಗಿತ್ತು. ಅನೇಕ ಬಾರಿ ನಾನು ನಿಮ್ಮೊಂದಿಗೆ ಸ್ವೀಕಾರಾರ್ಹವಾದ ಮತ್ತು ಒಳ್ಳೆಯ ಮಾತುಗಳಿಂದ ತುಂಬಿದ ಮಾತುಗಳನ್ನು ಮಾತನಾಡಿದ್ದೇನೆ, ಆದರೆ ನೀವು ಅವುಗಳನ್ನು ಕೇಳಲು ನಿರಾಕರಿಸುತ್ತೀರಿ. ಪಾಂಡವರು ಯುದ್ಧದಲ್ಲಿ ಅಸಹ್ಯವಾಗಿದ್ದಾರೆ, ದೇವತೆಗಳ ವಿರುದ್ಧವೂ ಸಹ. ಆದಾಗ್ಯೂ ಅವರ ಪ್ರಗತಿಯನ್ನು ತಡೆಯಲು ನಾನು ಏನು ಮಾಡಬಹುದೋ ಅದನ್ನು ನಾನು ಮಾಡುತ್ತೇನೆ. ಈಗ ಅದನ್ನು ನೋಡಿ, ಓ ರಾಜ, ನಾನು ನಿನ್ನ ಗೌರವವನ್ನು ರಕ್ಷಿಸಲು ಏಕಾಂಗಿಯಾಗಿ ಹೋರಾಡುತ್ತೇನೆ. ಭೀಷ್ಮ ಮತ್ತು ಪಾಂಡವರ ನಡುವಿನ ಮಹಾಕಾವ್ಯದ ಮುಖಾಮುಖಿಯ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಎರಡು ಸೈನ್ಯಗಳು ಘರ್ಷಣೆಗೊಳ್ಳುತ್ತಿದ್ದಂತೆ ಶಂಖಗಳು ಮೊಳಗಿದವು, ಡ್ರಮ್ಗಳು ಗುಡುಗು ಹಾಕಿದ್ದವು
ಮತ್ತು ತಾಳಗಳು ಧ್ವನಿಯ ಕೋಲಾಹಲದಲ್ಲಿ ಮೊಳಗಿದವು. ಯುದ್ಧವು ಉಗ್ರವಾಗುತ್ತಿತ್ತು. ಅದರ ಫಲಿತಾಂಶವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿತ್ತು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದನು. ಕೆಳಗಿರುವ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾನೆ. ಧೃತರಾಷ್ಟ್ರನ ಮಗನಾದ ಭೀಷ್ಮನು ಇನ್ನೂ ಕೋಪದಿಂದ ತುಂಬಿಕೊಂಡಿದ್ದನು. ತನ್ನ ಹಿಂದೆ ಸೈನಿಕರ ದೊಡ್ಡ ಪಡೆಯೊಂದಿಗೆ ಪಾಂಡವ ಸೈನ್ಯದ ಕಡೆಗೆ ಧಾವಿಸಿದ್ದನು. ಅವನು ತನ್ನ ಸಾರಥಿಯಾದ ಸಂಜಯನನ್ನು ನಡೆದ ಘಟನೆಗಳನ್ನು ವಿವರಿಸಲು ಕೇಳಿದಾಗ ರಾಜನ ಕಣ್ಣುಗಳು ಅಗಲವಾದವು. ಸಂಜಯನು ತನ್ನ ಧ್ವನಿಯಲ್ಲಿ ಭಾವಾವೇಶ ತುಂಬಿದಂತೆ ಮಾತನಾಡತೊಡಗಿದನು. ಓ ಭಾರತ ಮುಂಜಾನೆ, ಕಳೆದು ಹೋದ ನಂತರ ಉನ್ನತ ಆತ್ಮದ ಪಾಂಡವರು ವಿಜಯಶಾಲಿಯಾಗಿ ಹೊರಹೊಮ್ಮಿದರು. ನಿಮ್ಮ ಸರ್ದೇವರತ ಭೀಷ್ಮ ಎಂದು ಕರೆಯಲ್ಪಡುವ ದೊಡ್ಡ ಪಡೆ ಮತ್ತು ನಿಮ್ಮ ಎಲ್ಲಾ ಪುತ್ರರಿಂದ ರಕ್ಷಿಸಲ್ಪಟ್ಟ ಕ್ಷಣಿಕವಾದ ಕುದುರೆಗಳ ಮೇಲೆ ನಮ್ಮ ಕಡೆಗೆ ಸವಾರಿ ಮಾಡಿದರು. ಆನಂತರ ನಡೆದ ಯುದ್ಧವು ಇತರ ಯುದ್ಧಗಳಿಗಿಂತ ಭಿನ್ನವಾಗಿತ್ತು. ಬಿಲ್ಲುಗಳ ತಿರುವು ಮತ್ತು ಬಿಲ್ಲು ತಂತಿಗಳ ಬೀಸುವಿಕೆಯು ಕಿವಿಯನ್ನು ಚುಚ್ಚುವ ಕೋಲಾಹಲವನ್ನು ಸೃಷ್ಟಿಸಿತ್ತು. ಸಂಜಯ್ ಮಾತನಾಡುವಾಗ ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ಆ ದೃಶ್ಯವು ಒಂದು ದುಃಖಸ್ವಪ್ನದಂತೆ ಜೀವಂತವಾಯಿತು. ಪತ್ರಗಳು, ಕಿರೀಟಗಳು ಮತ್ತು ಕಿರೀಟಗಳ ಬೀಳುವ ಶಬ್ದವು ಕಲ್ಲಿನ ನೆಲದ ಮೇಲೆ ಗುಡುಗುಗಳಂತಿತ್ತು ಎಂದು ಅವರು ವಿವರಿಸಿದ್ದಾರೆ. ಗಾಯಗೊಂಡವರು ಮತ್ತು ಸಾಯುತ್ತಿರುವವರ ಕೂಗುಗಳಿಂದ ಗಾಳಿಯು ತುಂಬಿತ್ತು. ಅವರ ದೇಹಗಳು ಯುದ್ಧಭೂಮಿಯಲ್ಲಿ ಬೆಟ್ಟಗಳ ನೀಲಿ ಶಿಖರಗಳಂತೆ ಚೆಲ್ಲಾಪಿಲ್ಲಿಯಾಗಿದ್ದವು. ಶಾಂತನುವಿನ ಮಗನಾದ ಭೀಷ್ಮನು ಅವ್ಯವಸ್ಥೆಯ ನಡುವೆ ಎತ್ತರವಾಗಿ ನಿಂತನು. ವಿಷಪೂರಿತ ಹಾವುಗಳನ್ನು ಹೋಲುವ ಹೊಳೆಯುವ ಬಿಂದುಗಳ ದಂಡೆಗಳನ್ನು ಹೊಡೆದಾಗ ಅವನ ಬಿಲ್ಲು ನಿರಂತರವಾಗಿ ವೃತ್ತಕ್ಕೆ ಎಳೆಯಲ್ಪಟ್ಟಿತು. ಅವನು ತನ್ನ ರಥದ ಹಾದಿಯಲ್ಲಿ ನೃತ್ಯ ಮಾಡಿದನು. ಅವನ ಚಲನೆಗಳು ಎಷ್ಟು ವೇಗವಾಗಿ ಮತ್ತು ಹಗುರವಾಗಿದ್ದವು ಎಂದರೆ ಅವನು ಏಕಕಾಲದಲ್ಲಿ ಎಲ್ಲೆಡೆ ಇದ್ದಂತೆ ತೋರುತ್ತಿತ್ತು. ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ಭೀಷ್ಮನ ಪರಾಕ್ರಮಕ್ಕೆ ಸರಿಸಾಟಿಯಾಗಲಿಲ್ಲ. ಅವನ ಬಾಣಗಳು ನೇರವಾಗಿ ಹಾರಿ ಯೋಧರನ್ನು ಸುಲಭವಾಗಿ ಹೊಡೆದವು. ಅವರ ದೇಹಗಳು ದೇವರಿಂದಲೇ ಚುಚ್ಚಿದವು. ಪಾಂಡು ಪುತ್ರರ ಸೈನ್ಯವು ಅಲುಗಾಗಿತು ಮತ್ತು ಕುಸಿಯಿತು. ಅವರ ಮತ್ತು ಆಯ್ಯೋ ಎಂಬ ಕೂಗು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಸಂಜಯನು ತನ್ನ ಕಥೆಯನ್ನು ಮುಂದುವರಿಸುತ್ತಿದ್ದಂತೆ ಧೃತರಾಷ್ಟ್ರನ ಕಣ್ಣುಗಳು ಭಯದಿಂದ ವಿಶಾಲವಾದವು. ಅವನ ಸ್ವಂತ ಮಗನಾದ ಭೀಷ್ಮನ ಕಣ್ಣುಗಳು ಯುದ್ಧಭೂಮಿಯಲ್ಲಿ ವಿನಾಶವನ್ನು ಉಂಟುಮಾಡುತ್ತಿದ್ದವು. ಅವನ ಬಾಣಗಳು ದೇವರುಗಳು ಬೀಸಿದ ಚಂಡಮಾರುತದಂತೆ ಹಾರುತ್ತಿದ್ದವು. ಅವನ ಸೈನ್ಯವು ಅವನ ಕಣ್ಣುಗಳ ಮುಂದೆ ಕುಸಿಯುತ್ತಿರುವುದನ್ನು ನೋಡಿದ ರಾಜನ ಮನಸ್ಸು ಮರುಳಿತು. ಅಷ್ಟರಲ್ಲಿ ಯಾದವರ ಸಂತೋಷಕರನಾದ ಕೃಷ್ಣನು ಮಧ್ಯ ಪ್ರವೇಶಿಸಿ ಅರ್ಜುನನನ್ನು ಭೀಷ್ಮನನ್ನು ಹೊಡೆದು ಹತ್ಯಾಕಾಂಡವನ್ನು ಕೊನೆಗೊಳಿಸುವಂತೆ ಒತ್ತಾಯಿಸಿದನು. ಈಗ ಸಮಯ ಬಂದಿದೆ, ಓ ಪಾರ್ಥ, ಅವನು ಹೇಳಿದ. ಅವನ ಧ್ವನಿಯು ತುರ್ತು ಸ್ಥಿತಿಯಿಂದ ತುಂಬಿತ್ತು. ಭೀಷ್ಮನನ್ನು ಹೊಡೆ, ಇಲ್ಲದಿದ್ದರೆ ನೀನು ಪ್ರಜ್ಞೆ ಕಳೆದುಕೊಳ್ಳುವೆ. ಅರ್ಜುನನ ರಥವು ಭೀಷ್ಮನ ಕಡೆಗೆ ಗುಡುಗಿತು. ಅದರ ಚಕ್ರಗಳು ಬಾಣದ ಮಳೆಯಿಂದ ಆವೃತವಾದವು. ಇಬ್ಬರು ಯೋಧರು ಘರ್ಷಣೆ ಮಾಡಿದರು. ಬಾಣಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಯುದ್ಧದ ಭವಿಷ್ಯವು ಸಮತೋಲನದಲ್ಲಿ ತೂಗಾಡುತ್ತಿತ್ತು ಮತ್ತು ಧೃತರಾಷ್ಟ್ರನು ತನ್ನ ಮಗ ಮತ್ತು ಅರ್ಜುನನು ಯುಗಯುಗಗಳಿಂದ ದ್ವಂದ್ವಯುದ್ಧದಲ್ಲಿ ತೊಡಗಿರುವುದನ್ನು ಮಾತ್ರ ವಿಸ್ಮಯದಿಂದ ನೋಡಬಹುದಾಗಿತ್ತು. ರಾತ್ರಿಯು ಬೆಳಗಾಗುತ್ತಿದ್ದಂತೆ ಯುದ್ಧದ ಬಯಕೆಯಿಂದ ಪ್ರಚೋದಿಸಲ್ಪಟ್ಟ ಅವನ ಕ್ರೋಧ ಉದಾತ್ತ ಮನಸ್ಸಿನ ಭೀಷ್ಮನು ಪ್ರಬಲವಾದ ಕುರು ಸೈನ್ಯವನ್ನು ಯುದ್ಧಕ್ಕೆ ಕರೆದೊಯ್ದನು. ಅವನನ್ನು ದ್ರೋಣ, ದುರ್ಯೋಧನ ಮತ್ತು ಜಯದ್ರಥ ಸೇರಿದಂತೆ ಅವನ ನಿಷ್ಠಾವಂತ ಸಹಚರರು ಸುತ್ತುವರಿದಿದ್ದರು. ಅವರ ವಿಭಾಗಗಳು
ದೇವತೆಗಳ ಯುದ್ಧಭೂಮಿಯಲ್ಲಿ ಆಕಾಶದ ಯೋಧರಂತೆ ಪರಿಪೂರ್ಣ ಕ್ರಮದಲ್ಲಿ ಸಜ್ಜುಗೊಂಡಿದ್ದು, ಅವರು ಮುಂದುವರಿದಂತೆ ಆನೆಗಳ ಬೆನ್ನಿನ ಮೇಲೆ ಮೇಲಿರುವ ಭವ್ಯವಾದ ಮಾನದಂಡಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಅವುಗಳ ಬಣ್ಣಗಳು ಕೆಂಪು, ಹಳದಿ, ಕಪ್ಪು ಮತ್ತು ಕಪ್ಪು ಮಳೆಬಿಲ್ಲಿನ ಬಣ್ಣದ ಬ್ಯಾನರ್ನಂತೆ ಗಾಳಿಯಲ್ಲಿ ಬೀಸುತ್ತಿದ್ದವು. ಸೈನ್ಯವು ಸ್ವತಃ ಪಾರಮಾರ್ಥಿಕ ಶಕ್ತಿಯಿಂದ ಮಿನುಗುತ್ತಿರುವಂತೆ ತೋರುತ್ತಿತ್ತು. ಅದರ ಅಶ್ವದಳ, ಪದಾತಿದಳ ಮತ್ತು ರಥಗಳು ಮಿಂಚಿನ ಆವೇಶದ ಬಿರುಗಾಳಿಯ ಮೋಡಗಳಂತೆ ಅದರ ಮುಂದೆ ಸಜ್ಜುಗೊಂಡಿದ್ದವು. ಕುರು ಸೇನೆಯು ಸಮೀಪಿಸಿದಾಗ ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ಎದುರಿಸಿದರು. ಆತನ ದರ್ಜೆಯು ಮಂಗಗಳ ರಾಜಕುಮಾರನಾದ ಹನುಮಂತನ ಪ್ರತಿಮೆಯನ್ನು ಹೊಂದಿತ್ತು. ಪರಾಕ್ರಮಶಾಲಿ ಯೋಧ ಕಿರೀಟಿನಿಂದ ಬಲಪಡಿಸಲ್ಪಟ್ಟ ಮತ್ತು ಅಭೇದ್ಯ ಗುರಾಣಿಯಿಂದ ರಕ್ಷಿಸಲ್ಪಟ್ಟ ಆತನ ವಿಭಾಗವು ದಾಳಿ ಮಾಡಲು ಅಸಾಧ್ಯವೆಂದು ತೋರುತ್ತದೆ. ಎರಡು ಸೈನ್ಯಗಳು ಘರ್ಷಣೆ ನಡೆಸುತ್ತಿದ್ದಾಗ ಗಾಳಿಯು ಜೋರಾಗಿ ಬೀಸುವ ಡ್ರಮ್ಗಳ ಕೋಲಾಹಲದಿಂದ ತುಂಬಿತ್ತು. ಶಂಖಗಳು ಬೀಸುತ್ತಿದ್ದವು, ತುತ್ತೂರಿಗಳು ಕೂಗುತ್ತಿದ್ದವು ಮತ್ತು ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸುತ್ತಿದ್ದ ಲಿಯೋನಿನ್ ಕೂಗುಗಳು, ಬಿಲ್ಲು ತಂತಿಗಳು ತಿರುಗುತ್ತಿದ್ದವು ಮತ್ತು ಬಾಣಗಳು ಬೀಸುತ್ತಿದ್ದವು. ಹೊಡೆಯುವ ಗುರಾಣಿಗಳು ಚಿನ್ನದ ನಕ್ಷತ್ರಗಳಿಂದ ಅಲಂಕರಿಸಲ್ಪಟ್ಟವು. ಅವು ಸಣ್ಣ ಸೂರ್ಯನಂತೆ ಹೊಳೆಯುತ್ತಿದ್ದವು. ಯುದ್ಧವು ಉಲ್ಬಣಗೊಂಡಿತು. ಅದರ ಕೋಪವು ಭೀಷ್ಮನ ಕೋಪದ ತೀವ್ರತೆಗೆ ಮಾತ್ರ ಹೊಂದಿಕೆಯಾಯಿತು. ಅವನು ಎಳ ಮತ್ತು ಬಲ ಯೋಧರನ್ನು ಹೊಡೆದನು. ಅವನ ಪರಾಕ್ರಮಶಾಲಿ ಯೋಧರು ಬಿರುಗಾಳಿಯಲ್ಲಿ ಶರತ್ಕಾಲದ ಎಲೆಗಳಂತೆ ಅವನ ಮುಂದೆ ಬಿದ್ದರು. ಭೂಮಿಯು ಭಯಾನಕ ಧೂಳಿನಿಂದ ಸ್ನಾನ ಮಾಡಿತ್ತು. ಅದು ಮೇಲೆ ವಿಶಾಲವಾದ ಮೇಲಾವರಣವನ್ನು ಹರಡಿದಂತೆ ತೋರುತ್ತಿತ್ತು. ಹೋರಾಟಗಾರರು ಘರ್ಷಣೆ ಮಾಡುವಾಗ ಅವರ ಕೂಗುಗಳು ಕಾಲುಗಳ ಗುಡುಗು ಮತ್ತು ರಥಗಳ ಕುಸಿತದೊಂದಿಗೆ ಬೆರೆತು ಯುದ್ಧಭೂಮಿಯು ಅವ್ಯವಸ್ಥೆಯ ಜ್ವಾಲೆಯಾಗಿ ಮಾರ್ಪಟ್ಟಿತು. ಯೋಧರು ಬಿದ್ದರು. ಅವರ ದೇಹಗಳು ಆನೆಯ ಕಾಂಡಗಳು ಮತ್ತು ದಂತದ ತಲೆಗಳಿಂದ ಹೊಡೆದವು. ಆದರೆ ಇತರರು ಧೂಳಿನ ಮೂಲಕ ಎಡೆರಿದರು. ಭೂಮಿಯ ಸುತ್ತುತ್ತಿರುವ ಮೋಡಗಳಿಂದ ಕುರುಡರಾದವು. ಈ ಕೋಲಾಹಲದ ನಡುವೆಯೂ ಭೀಷ್ಮನ ನೋಟವು ಅರ್ಜುನನ ಮೇಲೆ ಬಡಿಯಿತು. ಕತ್ತಲಿನಲ್ಲಿ ದೀಪದಂತೆ ಹೊಳೆಯುತ್ತಿದ್ದ ಅವನ ನಿಲುವು. ಇಬ್ಬರು ಯೋಧರು ಪರಸ್ಪರ ಮುಖಾಮುಖಿಯಾದರು. ಯುದ್ಧಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವ ದ್ವಂದ್ವಯುದ್ಧದಲ್ಲಿ ಅವರು ಘರ್ಷಣೆ ಮಾಡುವಾಗ ಅವರ ಬಿಲ್ಲುಗಳು ಮಾರಣಾಂತಿಕ ಉದ್ದೇಶದಿಂದ ಹಾಡುತ್ತಿದ್ದವು. ಅವನ ಶಕ್ತಿಯಾದ ಭೀಷ್ಮನು ಅರ್ಜುನನ ಮೇಲೆ ಬಾಣಗಳ ನದಿಯನ್ನು ಎಸೆದನು. ಆದರೆ ಪಾಂಡವ ಯೋಧನು ಆಲಿಕಲ್ಲುಗಳಿಂದ ತಪ್ಪಿಸಿಕೊಂಡನು ಮತ್ತು ನೇಗೆ ಮಾಡಿದನು. ಅವನ ಗಾಂಧೀವನು ತನ್ನದೇ ಆದ ಗುಡುಗು ಹಾಡನ್ನು ಹಾಡಿದನು. ಅವನು ಭೀಷ್ಮನ ಪ್ರಬಲ ಗುರಾಣಿಯ ಮುಂದೆ ಶರತ್ಕಾಲದ ಎಲೆಗಳಂತೆ ಚದುರಿದಂತೆ ಕಾಣುವ ತೀಕ್ಷ್ಣವಾದ ಬಾಣಗಳ ಸುರಿಮಳೆಯೊಂದಿಗೆ ಬೆಂಕಿಯನ್ನು ಹಿಂದಿರುಗಿಸಿದನು. ಕುರುಗಳು ಮತ್ತು ಸುಂಜಯರು, ಈ ಇಬ್ಬರು ದೈತ್ಯರು ಘರ್ಷಣೆಗೊಳ್ಳುವುದನ್ನು ವಿಸ್ಮಯದಿಂದ ವೀಕ್ಷಿಸಿದರು. ಅವರ ಬಿಲ್ಲುಗಳು ಯುಗಯುಗಗಳಿಂದ ಪ್ರತಿಧ್ವನಿಸುವ ಮಾರಣಾಂತಿಕ ಲಯವನ್ನು ತಿರುಗಿಸುತ್ತಿದ್ದವು. ಯುದ್ಧವು ಉಲ್ಬಣಗೊಂಡಿತು. ಅದರ ಫಲಿತಾಂಶವು ಅನಿರ್ದಿಷ್ಟವಾಗಿ ತೂಗಾಡುತ್ತಿತ್ತು. ಅರ್ಜುನನ ಮೊಮ್ಮಗ ಕಿರಿತಿನ್ ದುರ್ಯೋಧನನ ಪಡೆಗಳ ವಿರುದ್ಧ ಶೌರ್ಯದಿಂದ ಹೋರಾಡಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಚಿಕ್ಕ ಸಿಂಹದಂತೆ ಅವನು ಯುದ್ಧದಲ್ಲಿ ಗರ್ಜಿಸಿದನು. ಅವನ ಶಕ್ತಿ ಮತ್ತು ಪರಾಕ್ರಮವು ಅವನನ್ನು ನೋಡಿದ ಎಲ್ಲರಲ್ಲೂ ವಿಸ್ಮಯವನ್ನು ಉಂಟುಮಾಡಿತು. ಅವನ ತಂದೆ ಸುಭದ್ರನ ಮಗ ಒಬ್ಬ ನಿಪುಣ ಬಿಲ್ಲುಗಾರನಾಗಿದ್ದನು ಮತ್ತು ಅವನ ಕೌಶಲ್ಯವನ್ನು ಬಿಲ್ಲು
ಅಥವಾ ಯುದ್ಧದಲ್ಲಿ ಅವನ ಶೌರ್ಯದೊಂದಿಗೆ ಯಾರೂ ಹೋಲಿಸಲಾರರು. ಕಿರಿತಿನ ಶತ್ರುವಿನೊಂದಿಗೆ ಹೋರಾಡುತ್ತಿದ್ದಾಗ ಅವನ ಬಲವಾದ ಬಿಲ್ಲು ಸೂರ್ಯನಂತೆ ಹೊಳೆಯಿತು ಮತ್ತು ಅವನ ಬಾಣಗಳು ವೇಗವಾಗಿ ಮತ್ತು ನಿಖರವಾಗಿ ಹಾರಿ ಅತ್ಯಂತ ಅಸಾಧಾರಣ ವೈರಿಗಳನ್ನೂ ಸಹ ಚುಚ್ಚಿದವು. ಅವನು ದ್ರೋಣನ ಮಗನನ್ನು ಒಂದೇ ದಂಡೆಯಿಂದ ಹೊಡೆದನು ಮತ್ತು 5 ಮಂದಿಯನ್ನು ಹೊಡೆದನು. ಅವರ ಮಟ್ಟವನ್ನು ನೆಲಕ್ಕೆ ಉರುಳಿಸಿದನು. ಸಮಯಮನಿಯ ಮಗನ ಮಟ್ಟವು ಕಿರಿತಿನ 8 ಬಾಣಗಳಿಗೆ ಸಮನಾಗಿರಲಿಲ್ಲ ಮತ್ತು ಶೀಘ್ರದಲ್ಲೇ ಅವನ ಚಿನ್ನದ ದಂಡನ್ನು ಮತ್ತೊಂದು ಚೂಪಾದ ಅಂಚಿನ ಬಾಣದಿಂದ ಛಿದ್ರಗೊಳಿಸಲಾಯಿತು. ಕಿರೀಟಿನ ತೋಳುಗಳ ಬಲವನ್ನು ನೋಡಿದ ಭೂರಿಶ್ರವರು ದ್ರೋಣನ ಮಗ ಸಾಲ್ಯ ಮತ್ತು ಸ್ವತಃ ಸಾಮ್ಯಾಮಣಿ ಎಲ್ಲರೂ ಭಯಭೀತರಾದರು. ಯುದ್ಧದಲ್ಲಿ ಅವನ ಮುಂದೆ ಯಾರೂ ನಿಲ್ಲಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿತ್ತು. 5 ಮತ್ತು 20 ಸಾವಿರ ಸಂಖ್ಯೆಯ ತ್ರಿಗರ್ತರು, ಮದ್ರಾಸ್ ಮತ್ತು ಕೇಕಯರು ದುರ್ಯೋಧನನ ಮಗನಿಂದ ಒತ್ತಾಯಿಸಲ್ಪಟ್ಟರು. ಕಿರೀಟಿನನ್ನು ಅವನ ತಂದೆಯೊಂದಿಗೆ ಸುತ್ತುವರೆದರು. ಇಬ್ಬರನ್ನೂ ಕೊಲ್ಲಲು ನಿರ್ಧರಿಸಿದರು. ಆದರೆ ಪಾಂಡವ ಸೈನ್ಯದ ಸೇನಾಧಿಪತಿಯಾದ ಅರ್ಜುನನು ತನ್ನ ಕುಟುಂಬಕ್ಕೆ ಅಪಾಯವನ್ನುಂಟುಮಾಡುವ ಅಪಾಯವನ್ನು ನೋಡಿದನು. ತನ್ನ ನೇತೃತ್ವದಲ್ಲಿ ಸಾವಿರಾರು ಆನೆಗಳು, ಕಾರುಗಳು ಮತ್ತು ಅಶ್ವದಳದೊಂದಿಗೆ ಅವನು ತನ್ನ ಸೈನ್ಯವನ್ನು ಮುನ್ನಡೆಸುತ್ತಾ ಶತ್ರು ವಿಭಾಗದ ವಿರುದ್ಧ ಮುನ್ನಡೆದನು. ಅರ್ಜುನನ ಪ್ರಸಿದ್ಧ ಬಿಲ್ಲುಗಾರನಿಂದ ರಕ್ಷಿಸಲ್ಪಟ್ಟ ಈ ವಿಭಾಗವು ಯುದ್ಧಕ್ಕೆ ಇಳಿಯುತ್ತಿದ್ದಂತೆ ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ಅರ್ಜುನನು ಸಮೀಪಿಸುತ್ತಿದ್ದಂತೆ ಅವನು ಸಾರಧ್ವತನ ಮಗನನ್ನು ಭುಜದ ಮೇಲೆ 3 ಬಾಣಗಳಿಂದ ಹೊಡೆದನು ಮತ್ತು ನಂತರ 10 ಚೂಪಾದ ದಂಡೆಗಳಿಂದ ಮದ್ರಕರ ಮೇಲೆ ಚುಚ್ಚಿದನು. ಅವರ ರಕ್ಷಕನನ್ನು ತ್ವರಿತವಾಗಿ ಕೊಂದನು. ಅವನು ಪೌರವನ ಉತ್ತರಾಧಿಕಾರಿಯಾದ ದಮನನನ್ನೂ ಸಹ ಅಗಲವಾದ ತಲೆಯ ಬಾಣದಿಂದ ಕೊಂದನು. ಸಂಯಮನಿಯ ಮಗ ಅರ್ಜುನನನ್ನು 10 ದಂಡೆಗಳಿಂದ ಹೊಡೆಯುವ ಮೂಲಕ ಪ್ರತೀಕಾರ ತೀರಿಸಿಕೊಂಡನು. ಆದರೆ ಪಂಚಾಲದ ರಾಜಕುಮಾರನು ಪಟ್ಟು ಹಿಡಿಯಲಿಲ್ಲ. 2 ಕಡೆಯವರು ಹೊಡೆತಗಳನ್ನು ಮತ್ತು ಬಾಣಗಳನ್ನು ಜೋರಾಗಿ ಮತ್ತು ವೇಗವಾಗಿ ಹಾರಿಸುವುದರೊಂದಿಗೆ ಯುದ್ಧವು ಉಲ್ಬಣಗೊಂಡಿತು. ಆದರೆ ಕೊನೆಯಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದ ಕಿರಿತಿನ್ ತನ್ನ ಗದೆಯು ತನ್ನ ಪ್ರಬಲ ತೂಕದ ಅಡಿಯಲ್ಲಿ ಸಂಯಮನಿಯ ಮಗನನ್ನು ಹತ್ತಿಕ್ಕಿತು. ಪಂಚಾಲದ ರಾಜಕುಮಾರ ಅರ್ಜುನನು ತನ್ನ ವೈರಿಯನ್ನು ಕೊಂದಿದ್ದಕ್ಕಾಗಿ ದೊಡ್ಡ ಖ್ಯಾತಿಯನ್ನು ಗಳಿಸಿದ. ಯುದ್ಧವು ಕಡಿಮೆಯಾಗುತ್ತಿದ್ದಂತೆ ದುರ್ಯೋಧನನ ಪಡೆಗಳ ನಡುವೆ ವ ಮತ್ತು ಅಯ್ಯೋ ಎಂಬ ದೊಡ್ಡ ಕೂಗು ಹುಟ್ಟಿತ್ತು. ಅವರ ಧೈರ್ಯಶಾಲಿ ಯೋಧರ ಸಾವಿಗೆ ಸಂತಾಪ ಸೂಚಿಸಿತು. ಸಾಮ್ಯಾನಿಯೇ ಯುದ್ಧಕ್ಕೆ ಧಾವಿಸಿದನು. ಅವನ ಕೋಪವು ಅಸಹನೀಯವಾಗಿತ್ತು. ಆದರೆ ಅರ್ಜುನನು ದೃಢವಾಗಿ ನಿಂತನು. ಮುಂದೆ ಬರುವ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿದ್ದನು. ಈ ಇಬ್ಬರು ರಾಜಕುಮಾರರು ಪ್ರಬಲ ಕಾಲು ಯೋಧರು ಮತ್ತು ಮಹಾನ್ ಬಿಲ್ಲುಗಾರರು ಅಂತಿಮ ಪಂದ್ಯದಲ್ಲಿ ಮುಖಾಮುಖಿಯಾಗುವುದನ್ನು 2 ಸೈನ್ಯಗಳು ವಿಸ್ಮಯದಿಂದ ನೋಡುತ್ತಿದ್ದವು. ಹಸ್ತಿನಾಪುರದ ಕುರುಡರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ಯುದ್ಧದ ಅವ್ಯವಸ್ಥೆಯಿಂದ ಸುತ್ತುವರಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಾನೆ. ಅವನ ವಿಶ್ವಾಸಾರ್ಹ ಸಲಹೆಗಾರನಾದ ಸಂಜಯನು ಅವನ ಮುಂದೆ ನಿಂತು ಪಾಂಡವರು ಮತ್ತು ಅವರ ಶತ್ರುಗಳ ನಡುವೆ ನಡೆಯುತ್ತಿರುವ ಯುದ್ಧದ ಕಥೆಯನ್ನು ವಿವರಿಸುತ್ತಾನೆ. ನಿಮ್ಮ ಮಗ ದುರ್ಯೋಧನನು ಈ ಸಂದರ್ಶದಲ್ಲಿ ಮುಂಚೂಣಿಯಲ್ಲಿದ್ದಾನೆ. ಅವನ ಧ್ವನಿಯಲ್ಲಿ ದುಃಖದ ಸುಳಿವು ತುಂಬಿದಂತೆ ಸಂಜಯ್ ಹೇಳಿದ. ಆದರೆ ಅವನು ಎಷ್ಟೇ ಧೈರ್ಯದಿಂದ ಹೋರಾಡಿದರೂ ಯುದ್ಧದ ಅಲೆಯು ಅವನ ವಿರುದ್ಧ ತಿರುಗುತ್ತದೆ ಎಂದು ತೋರುತ್ತದೆ. ಸಂಜಯನ ಮಾತುಗಳನ್ನು ಕೇಳುವಾಗ ಧೃತರಾಷ್ಟ್ರನ ಮುಖವು ದುಃಖದಿಂದ ತಿರುಗಿತು. ಆತ ಯಾವಾಗಲೂ ಮಾನವ ಪ್ರಯತ್ನಕ್ಕಿಂತ ಅದಷ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಎಂದು ನಂಬಿದ್ದರು ಮತ್ತು ಈಗ ತನ್ನ ಸ್ವಂತ ಮಗನ ಅದೃಷ್ಟವನ್ನು ಮುಚ್ಚಲಾಗಿದೆ ಎಂದು ತೋರುತ್ತಿತ್ತು. ಸಂಜಯನು ಮುಂದುವರಿಸಿದನು. ಪರಾಕ್ರಮಶಾಲಿ ಪೃಷತನ ಮಗನಾದ ಧೃಷ್ಟದ್ಯುಮ್ನನು ನಿಮ್ಮ ಸೇನೆಯ ಪಕ್ಷದಲ್ಲಿ ಮುಳ್ಳಾಗಿದ್ದಾನೆ.
ತನ್ನ ಸಾಟಿಯಿಲ್ಲದ ಬಿಲ್ಲುಗಾರಿಕೆ ಕೌಶಲ್ಯದಿಂದ ಆತನು ಮದ್ರಾಸಿನ ದೊರೆ ಸಾಲೆ ಸೇರಿದಂತೆ ನಮ್ಮ ಅನೇಕ ಯೋಧರನ್ನು ಕೊಂದಿದ್ದಾನೆ. ಸಂಜೆ ಮಾತನಾಡುತ್ತಿರುವಾಗ ಉಕ್ಕಿನ ರಕ್ಷಣೆ ಮತ್ತು ಯುದ್ಧದ ಕೂಗುಗಳ ಶಬ್ದಗಳು ಗಾಳಿಯನ್ನು ತುಂಬಿದವು.